ವಿಶೇಷ ರಿಯಾಲಿಟಿ ಶೋಗಳ ಮೂಲಕ ಕರ್ನಾಟಕ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇರುವಂತಹ ಟಮಟೆಯೇಟು ಕಲರ್ಸ್ ಕನ್ನಡ ಅಲ್ಟಿಮೇಟು. ಕಲಿಸೋದು ಏನು ಹೇಳ್ಕೊಡಲ್ಲ. ಈಗ ನಿನ್ನ ಆರೋಪ ಏನಪ್ಪಾ? ಆರೋಪ ಅಂದ್ರೆ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಟ್ರೋಫಿ ಕೊಡಿಸ್ತೀನಿ ಅಂದ್ಬಿಟ್ಟು ಒಂದಿನಕ್ಕೊಂದು ಟೀ ಕಪ್ ಕೊಡಿಸಿಲ್ಲ ಅಲ್ಲಿ. ಖುಷಿ ಪಡೋದೆಲ್ಲ ಹೊಗಳಿದ್ದು ಎತ್ಕೊಂಡು ಹಾವೇರಿ ಭಾಷಾ ಶೈಲಿನೇ ಬೇರೆ ಇದೆಯಲ್ಲ, ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮೂರ ಭಾಷೆಯಲ್ಲಿ ಮಾತಾಡೋ ಒಂದ್ಸಲ ನೋಡೋಣ. ಸೇಬು ಹಣ್ಣಿರೋದ್ ಕೆಂಪು, ನಮ್ ಶ್ರುತಿ ಮೇಡಮ್ ಹೇಳೋ ಮಾತೆಲ್ಲ ತಂಪು. ಕುಣಿಬೇಕು, ಕೋಗಿಲೆಯೋ ಹಾಡಬೇಕು. ಗಾಳಿಯಲ್ಲಿ ಇರ್ತೀರ ನೀವು? ನನ್ನ ಬಾಡಿ ಹೀಟ್, ನನಗೆ ಕೋಲ್ಡ್ ಬೇಕು. ಬಂಗಾರೆ ಬಂಗಾರೆ ಬಂಗಾರಿ ಯಾರೇ ನೀ ಬುಲ್ಬುಲ್. ಮಾಯಾವಿ ನಿನಗೂ ನೀನು, ಮುಂಜಾನೆ ಬಿಸಿಲು ನೀನು, ಮಂಗಳೂರು ಬಾಸ್. ವಾತ್ಸಲ್ಯವೇ ಪ್ರೀತಿ ಮಣ್ಣೊಳಗಿನ ಬೇರು. ಚಿಕನ್ ಹೇಗ್ ಮಾಡುದಂತ ನಾನಾರು ಕಾಶ್ಯಪ ನನ್ನ ಮಗ. ಅವನಿಲ್ಲದೆ ಬಂದ ನೀನು. ಎಷ್ಟು ಕಿರಿಕಿರಿ ಆಗ್ತದೆ ಗೊತ್ತುಂಟಾ? ಲೇ ದಡ್ಡ, ಡೈಲಾಗ್ ಹೇಳಕ್ ಬಂದ್ರೆ ಶೂಟಿಂಗ್ ಬರ್ಬೇಕು, ಇಲ್ಲ ಬರಲೇಬಾರ್ದು. ಸದಾ ಹೊಸತನ ಹಾಗೂ ವಿಭಿನ್ನ ಸೀರಿಯಲ್ಸ್ ಹಾಗೆ ವಿಶೇಷ ರಿಯಾಲಿಟಿ ಶೋಗಳ ಮೂಲಕ ಕರ್ನಾಟಕ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇರುವಂತಹ ಕಲರ್ಸ್ ಕನ್ನಡದ ಒಂದು ವಿಶೇಷ ಶೋನಲ್ಲಿ ಇವತ್ತು ನಾವಿದ್ದೀವಿ. ನಿಮಗೆ ಈ ವಿಶೇಷ ಶೋ ಅಂತಂದರೆ ನಮಗೆ ಸ್ಪೆಷಲ್ ಅಂದ್ರೇ ನೆನಪಾಗುವಂಥದ್ದು ಮಕ್ಕಳು. ಇಷ್ಟು ದಿನ ಗಿಚ್ಚಿಗೆಲಿಗಿಲಿ ಸೀನಿಯರ್ಸ್ ಆಟವನ್ನು ನೋಡಿದ್ರಿ, ಆದರೆ ಈಗ ಕಲರ್ಸ್ ಕನ್ನಡದಲ್ಲಿ ವಾರಾಂತ್ಯದಲ್ಲಿ ನಿಮ್ಮನ್ನೆಲ್ಲನೂ ಕೂಡ ಸಖತ್ತಾಗಿ ಸೂಪರಾಗಿ ಎಂಟರ್ಟೈನ್ ಮಾಡ್ತಾ ಇರುವಂತಹ ಗಿಚ್ಚಿಗಿಲಿಗಿಲಿ ಜೂನಿಯರ್ ಸೀಸನ್ 1 ಪ್ರತಿಭೆಗಳು ಇಲ್ಲೆಲ್ಲನೂ ಕೂಡ ಆಟ ಆಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ಈ ಮಕ್ಕಳು ಅಂತಂದರೆ ಇಲ್ಲೇ ಹಿಂಗಿರುತ್ತೆ. ಸೊ ಆಫ್ ಸ್ಕ್ರೀನೇ ಇಷ್ಟು ತುಂಟಾಟ ಮಾಡ್ತಿರ್ಬೇಕಾದ್ರೆ ಆನ್ ಸ್ಕ್ರೀನ್ ಇನ್ನೂ ಮುಂದಿನ ದಿನಗಳಲ್ಲಾಗಿರ್ಬೋದು ಅಥವಾ ಮುಂದೆ ಎಪಿಸೋಡ್ಗಳಲ್ಲಾಗಿರ್ಬೋದು ಸಾಕಷ್ಟು ವಿಭಿನ್ನ ಹಾಗೂ ವಿಶೇಷ ಟ್ಯಾಲೆಂಟ್ಗಳಂದರೆ ಕೇವಲ ಕರ್ನಾಟಕದ ಒಂದು ಭಾಗದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇರುವಂತಹ ಮಕ್ಕಳೆಲ್ಲರೂ ಕೂಡ ಇಲ್ಲಿ ಗಿಚ್ಚಿಗಿಲಿಗಿಲಿ ಜೂನಿಯರ್ ಶೋನಲ್ಲಿ ಇದ್ದಾರೆ. ನಿಲ್ಸ್ರೋ, ನಿಲ್ಸಿ 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 ನಿಲ್ಸಿ. ನೋಡ ಯಾರು ಹೊಡೆದಿದ್ದು? ಏನ್ ಹೆಸರು ಅವ್ರದ್ದು? ನೀನ್ ಬೀಳಿಸ್ತಿದ್ದ? ಅಲ್ಲ, ಇರೋದೇ ಈ ಸ್ಟೇಟ್ ಇದೆಯಾ, ಅವಳಿಗೆ ಬೀಳ್ಸಕ್ ಹೋಯ್ತಿಯಲ್ಲ ಈಗ್ಲೇನೆ? ನಿಮ್ಗೆ ಈಗ್ಲೇ 11 kg? ನಾನೆಷ್ಟು kg ಇರ್ಬೋದು? ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ವಾ? ಓಕೆ, ನಿನ್ನ ಹೆಸರೇನಂದೆ ನೀನು? ಅಕ್ಷಯ್ ರವಿತೇಜ್. ಅಕ್ಷಯ್ ರವಿತೇಜ್. ಯಾವೂರು? ಚಿಕ್ಕಮಗಳೂರು ಜಿಲ್ಲೆ, ಅಜ್ಜಪುರ ತಾಲೂಕು, ಶಿವನಿ ಹೋಬಳಿ, ಕೆಂಚಾಪುರ. ಪಿನ್ ಕೋಡು, ಡೋರ್ ನಂಬರ್ ಗೊತ್ತಾ? ಮನೆ ನಂಬರು ಗೊತ್ತಿಲ್ವಾ? ಅದೊಂದು ಯಾಕೆ ಬಿಟ್ಟೆ ಅಂತ? ನಂಗೆ ಗೊತ್ತಿಲ್ಲ. ಅದು ನಿಮ್ಗೆ ಗೊತ್ತಿಲ್ಲ? ಯಾವ ಮನೆ ಅಂತ ಗೊತ್ತಾ? ಹೋಗ್ಲಿ, ಕೆಂಚಾಪುರ. ಕೆಂಚಾಪುರದಲ್ಲಿರುವಂಥ ಮನೆ. ಓಕೆ, ಚಿಕ್ಕಮಂಗ್ಳೂರಲ್ಲಿ ಒಬ್ಬರೇ ಇರೋದು? ಇನ್ನೂ ಯಾರ ಇದ್ದಾರಾ? ಯಾರು? ನಮ್ಮ ಅಣ್ಣ ಯಶು. ಏಯ್, ಇಲ್ಲಿ ಕಂಟೆಸ್ಟೆಂಟ್ಸ್ ಕಣೋ, ನಿಂಗೆ ಕೋ ಪಾರ್ಟಿಸಿಪೆಂಟ್ ಹೇಳು. ನಿಮ್ಮ ಅಣ್ಣ ಯಶು ಇದ್ದಾರೆ. ಓಕೆ, ಚಿಕ್ಕಮಂಗ್ಳೂರು ಜಿಲ್ಲೆನಾ ನಿಂದು? ಓಕೆ, ಈಗ ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ಗೆ ನೀನು ಸೆಲೆಕ್ಟ್ ಆಗಿದೆಯಾ? ನಿಮ್ಮ ಮೆಂಟರ್ ಯಾರು? ತುಕಾಲಿ ತುಕಲಿಸೋದು ಏನು ಹೇಳ್ಕೊಡಲ್ಲ. ಅವರು ಉಣ್ಣೋದು ಮನೆಗೆ ಹೋಗೋದು ಅಷ್ಟೇ. ಅವ್ರದ್ದು ಏನೋ ತುಕಾಲಿ ಸಂತು ಅವರು ಬರೀ ಉಣ್ಣೋದು ಗಿಚ್ಚಿಗಿಲಿಗಿಲಿ ಶೋನಲ್ಲಿ ಮನೆಗೆ ಹೋಗೋದು ಅಷ್ಟೇ, ಏನು ಹೇಳ್ಕೊಡಲ್ವಾ ನಿಮ್ಗೆ? ಇಲ್ಲ, ಗೊಬ್ಬರ ಸರ್ ಬಿಂಟರ್ ಮಾಡ್ಕೊಂಡಿದ್ದೀನಿ ನಾನು. ಗೊಬ್ಬರ ಸ್ವಲ್ಪ ಬಿಂಟರ್ ಮಾಡ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ. ಅಂದ್ರೆ ವಿನೋದ್ ಗೊಬ್ಬರಗಾಲ ಅವರನ್ನ ನೀನ್ ಮೆಂಟರ್ ಆಗಿ ಮಾಡ್ಕೊಂಡಿದ್ಯಾ? ಹೌದು. ಅಲ್ಲಿ ಮತ್ತೆ ಆ ಹುಡ್ಗ ನನ್ ಮೆಂಟರ್ ಅಂತ ಇದ್ದಾನೆ. ಇವಾಗ ಮತ್ತೆ ತುಕಲಿಸೋದು ಹೇಳ್ಕೊಡಲ್ಲ ಅಂದ್ರೆ ಗೊಬ್ಬರಿಸೋದು. ಇದು ತುಕಲಿಸೋದಿಗೆ ಮಕ್ಕಳು. ಅಂದ್ರೆ ಈಗ ಒಂದ್ ನಿಮಿಷ ಬಿಟ್ಕೊಡ್ತಾರೆ. ವಿನೋದ್ ಗೊಬ್ಬರಗಾಲ ಸರ್ನ ಯಾರು ತಗೊಳಕ್ಕಾಗಲ್ಲ. ಈಗ ನಿನ್ನ ಆರೋಪ ಏನಪ್ಪಾ? ಆರೋಪ ಅಂತಂದ್ರೆ ಈಗ ನೀನು ಇವ್ರನ್ನ ಬ್ಲೇಮ್ ಮಾಡ್ತಿದ್ಯಲ್ಲ, ತುಕಾಲಿ ಸಂತೋಷ್ ಸರ್ನ. ಅಂದ್ರೆ ಅವ್ರು ನೀನ್ ಕರೆಕ್ಟಾಗಿ ಹೇಳ್ಕೊಡಲ್ವಾ? ಇಲ್ಲ. ಏನ್ ಹೇಳ್ತೀವಿ ಇವಾಗ? ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಬೇಕು ಗುರುಗಳ ಹತ್ರ. ಚೆನ್ನಾಗಿ ಹೇಳ್ಕೊಡೋದು ನನಗೆ. ಹೌದಾ? ಯಾಕೆ? ಅದು ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ, ಈಗ ನೀನು ಸೆಲೆಕ್ಟ್ ಆಗಿದೆಯಲ್ಲ ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ಗೆ, ಅಪ್ಪ ಅಮ್ಮ ಎಷ್ಟು ಖುಷಿ ಪಟ್ರು, ಹಾಗೆ ನಿಮ್ಮ ಫ್ರೆಂಡ್ಸು ನಿಮ್ಮ ಸ್ಕೂಲ್ ಮೇಟ್ಸ್ ಎಲ್ಲ ಎಷ್ಟು ಖುಷಿ ಪಟ್ರು ಅಂತ?
ಖುಷಿ ಪಡೋದಲ್ಲ ಹೊಗ್ಳದ್ದು ಹೊಗಳಿದ್ರ ಎತ್ಕೊಂಡು ಎತ್ಕೊಂಡ್ರ ಹಾ. ಎಷ್ಟು ಎತ್ಕೊಂಡ್ರ 11 ಕೆಜಿನ ಎತ್ಕೊಂಡ್ಬಿಟ್ರಾ ಹಾ ಹಾ ವರ್ಷವ ಓಕೆ ಈಗ ಟೀಚರ್ಸ್ ಏನು ಹೇಳಿದ್ರು ಟೀಚರ್ಸ್ ಹೊಗ್ಳದ್ದು ಹೊಗಳೋದು ಯವ್ವ ಬರ್ತೀನಿ ಇನ್ನೇನ ಹತ್ರ ಬರ್ತೀನಿ ಒಂದು ನಿಮಿಷ ಇವ್ರು ಮಾತಾಡ್ಸ್ಕೊಂಬರ್ಲಾ ಓಕೆ ಒಂಚೂರು ಈ ಕಡೆ ಹಿಂಗೆ ಬಂದ್ಬಿಡಿ ಹಿಂಗೆ ಬನ್ನಿ ಹಿಂಗೆ ಅದು ಓಕೆ ಸೂಪರ್ ಈಗ ಯಾವ್ಯಾವ ಸ್ಕಿಟ್ ಮಾಡಿದ್ಯಾ ನೀನು ಎಷ್ಟು ಸ್ಕಿಟ್ ಮಾಡಿದ್ಯಾ ಈಗಾಗಲೇ ಗಿಲಿ ಜೂನಿಯರ್ಸಲ್ಲಿ ಏನಪ್ಪದು ಆ ಕಡೆ ನೋಡು ಒಂದು ಹಾಂ ಆಮೇಲೆ ನನಗೆ ಗೊತ್ತಿಲ್ಲ ನಿಂಗೆ ಗೊತ್ತಿಲ್ವಾ ಇನ್ನೊಂದು ಭಯ ಐತಲ್ಲ ಹಾ. ಅದು ಕ್ಯಾನ್ಸಲ್ ಮುಂದಿನ ವರ್ಷಕ್ಕೆ ಇಲ್ಲ ಮುಂದಿನ ವರ್ಷಕ್ಕಾ ಇಲ್ಲ ಹಾ? ಮುಂದಿನ ವರ್ಷಕ್ಕೂ ಇಲ್ಲ ಓಕೆ ಈಗ ಎಷ್ಟನೇ ಕ್ಲಾಸ್ ನೀನು ಓದ್ತಿರೋದು UKG UKG ನೀನು 11 KG 11 KG ಎಸ್ ನನ್ನ ಹೆಸರು ಅಕ್ಷಯ್ ರವಿತೇಜ್ ನಾನು UKG ಓದ್ತಿರೋದು ನಾನು ಇರೋದು 11 KG ಅನ್ನು ನನ್ನ ಹೆಸರು ಅಕ್ಷಯ್ ನಾನು UKG ಓದ್ತಿದ್ದೀನಿ ನಾನು ಇರೋದು 11 KG ಓಕೆ ನಿಮ್ಮ ಫೇವ್ರೆಟ್ ಟೀಚರ್ ಯಾರು ಲತಾ ಮ್ಯಾಮ್ ರತ್ನ ಮ್ಯಾಮ್ ರತ್ನ ಅಲ್ಲ ಲತಾ ಮ್ಯಾಮ್ ಲತಾ ಮ್ಯಾಮಾ ಓಕೆ ಲತಾ ಮ್ಯಾಮ್ಗೆ ಯಾವತ್ತಾದ್ರೂ ಪ್ರಪೋಸ್ ಮಾಡಿದ್ದ ಪ್ರಪೋಸ್ ಅಂದ್ರೆ ಐ ಲವ್ ಯು ಅಂತ ಹೇಳಿದ್ದ ಇಲ್ಲ ಯಾರಾದ್ರು ನಿಂಗೆ ಐ ಲವ್ ಯು ಅಂತ ಹೇಳಿದಾರಾ ನಿಮ್ಮ ಇಲ್ಲ. ಕ್ಲಾಸರು ಯಾರು ಹೇಳಿಲ್ವಾ ಇದು ಇದು ಭೂವಿತೆ ಇದನ್ನಲ್ಲ ಒಂದು ಬಾಲಿಕೆ ಆತೆ ಅವ್ನು ಬಾರಿ ಖ್ಯಾತೆ ತೆಗಿತಾನ ಓಕೆ ಸೂಪರ್ ಈಗ ನೀನು ತುಕಾಲಿ ಸಂತವರು ಆಡಲ್ಲ ಅಂತಂದ್ರೆ ಮೆಂಟರ್ ಮಾಡ್ಕೊಳ್ಳಲ್ಲ ಅಂತಂದೆ ತಾನೆ ನೀನು ಹೌದು ಯಾಕೆ ಹೌದು ನನಗೆ ಮೆಂಟಲ್ ಆಗಬಾರ್ದಿತ್ತು ಯಾಕೆ ಸ್ಟೇಜ್ ಮಾಡಿಸ್ತಿದ್ದು ಟ್ರೋಫಿ ಕೊಡಿಸ್ತೀನಿ ಅಂದ್ಬಿಟ್ಟು ಒಂದು ದಿನಕ್ಕೆ ಒಂದು ಟೀ ಕಪ್ ಕೊಡಿಸಿಲ್ಲ ಅಲ್ಲಿ ಏನೋ ಟ್ರೋಫಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದಿನಕ್ಕೆ ಒಂದು ಟೀ ಕಪ್ ಕೂಡ ಕೊಡಿಸಿಲ್ವಾ ಇಲ್ಲ ನೀನೇ ಕೊಡಿಸ್ಬೇಕಲ್ಲ ಅಲ್ಲ ಇವಾಗ ಪರ್ಫಾರ್ಮೆನ್ಸ್ ಎಲ್ಲ ಆದ್ಮೇಲೆ ತಾನೇ ವಿನ್ ಆದ್ಮೇಲೆ ತಾನೇ ಟ್ರೋಫಿ ಬರೋದು ಹೌದು ಮತ್ತೆ ನೀನು ಪರ್ಫಾರ್ಮೆನ್ಸೇ ಮಾಡಿಲ್ಲ ಅಂತಂದ್ರೆ ಹೆಂಗ್ ಟ್ರೋಫಿ ಕೊಡಿಸ್ತಾರೆ ನಾನು ಪರ್ಫಾರ್ಮೆನ್ಸ್ ಮಾಡಿದ್ದೆ ಆದ್ರೂ ಅವ್ರು ಕೊಡಿಸಿಲ್ವಾ ಇಲ್ಲ ಓಕೆ ಈಗ ತುಕಾಲಿ ಸಂತು ಅವ್ರಿಗೆ ಏನು ಹೇಳ್ತೀಯ ನೀನು ನಾನು ಅವ್ನು ಮಾತಾಡ್ಸಲ್ಲ ಯಾಕೆ ಮಾತಾಡ್ಸಲ್ಲ ಅವ್ರು ನನಗೇನು ಹೇಳ್ಕೊಡಲ್ಲ ಅದಕ್ಕೆ ಮಾತಾಡ್ಸಲ್ಲ ಓಕೆ ಈಗ ಮಾನಸ ಮೇಡಮ್ಗೆ ಕಂಪ್ಲೇಂಟ್ ಮಾಡೋಣ ತುಕಾಲಿ ಸಂತು ಅವ್ರ ವೈಫ್ ಇದಾರಲ್ಲ ಅವ್ರ ಹೆಂಡತಿ ಮಾನಸ ಮೇಡಮ್ ನಿಮ್ಮ ಗಂಡ ಏನು ಹೇಳ್ಕೊಡ್ತಿಲ್ಲ ಅಂತ ಹೇಳೋಣ ನಾವು ಅವ್ರಿಗೆ ಶಿವ ಸರ್ ಹೇಳ್ಕೊಡ್ತದೆ ಶಿವು ಸರ್ ಹೇಳ್ಕೊಡ್ತಾರಾ ಹ್ಞೂ ಓಕೆ ಈಗ ಮಾನಸ ಮೇಡಮ್ಗೆ ಕಂಪ್ಲೇಂಟ್ ಮಾಡೋಣ ತುಕಾಲಿ ಸಂತು ಸರ್ ಮೇಲೆ ಮನಸ್ಸ ಮ್ಯಾಮ್ ನಿಮ್ಮ ಗಂಡನು ಸ್ವಲ್ಪ ಮನೇಲಿ ವಿಚಾರಿಸ್ಕೊಳ್ಳಿ ಮ್ಯಾಮ್ ನಮ್ಗೇನು ಕರೆಕ್ಟಾಗಿ ಹೇಳ್ಕೊಡಲ್ಲ ಅನ್ನಿ ನಮ್ಗೇನು ಕರೆಕ್ಟಾಗಿ ಹೇಳ್ಕೊಡಲ್ಲ ಅವಾಗಲೇ ಏನಂದೆ ನೀನು ಕಪ್ ಕೊಡಿಸ್ತೀನಿ ಎಂದು ಅಲ್ಲಿ ನೋಡ್ಕೊಂಡು ಹೇಳು ಕಪ್ ಕೊಡಿಸ್ತೀನಿ ಅಂದ್ಬಿಟ್ಟು ಒಂದು ಟೀ ಕಪ್ ಕೂಡ ಕೊಡಿಸ್ತಿಲ್ಲ ಓಕೆ ಈಗ ಮಾನಸ ಮೇಡಮ್ಗೆ ನೋಡ್ತಿರ್ತಾರಲ್ಲ ಕೊಡಿಸ್ತಾರೆ ನಿಂಗೆ ಟೀ ಕಪ್ ಕೊಡಿಸ್ತಾರೆ ಥ್ಯಾಂಕ್ ಯು ಒಳ್ಳೇದಾಗಲಿ ಇದೇ ಥರ ಪರ್ಫಾರ್ಮ್ ಮಾಡ್ತಿರೋ ಕಪ್ ನಿಂದೆ ಆಗಲಿ ಓಕೆನಾ ಆಯಿತು ಓಕೆ ಥ್ಯಾಂಕ್ ಯು ಬಾಯ್ ಹೇಳಿ ನಿಮ್ಮ ಹೆಸರು ಕೌಶಿಕಾ ಯಾವ ಊರು ನಂದು ರಾಂಪುರ ಯಾವ ಡಿಸ್ಟಿಕ್ಕು ಮಂಡ್ಯ ಮಂಡ್ಯ ಸೂಪರ್ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು ನಾನು LKG LKG ನೀವೆಷ್ಟು KG ಇದ್ದೀರಾ 5 kg 5 KG ಎಷ್ಟೇನಿರೋದು 3 4 5 kg ಅನ್ಬೇಕು ನಾನು ದೊಡ್ಡಲ್ಲ ಇದ್ದೀನಿ ಈಗ ಇನ್ನೂ ಆಗಿಲ್ಲ ಇನ್ನೂ ಹಾಗೆ ಇಲ್ಲ ನಾನು ಓಕೆ ನಂಗೆ ತಿಂಡಿ ಕೊಟ್ಟರೆ ದಪ್ಪ ಆಗ್ತೀನಿ ಇಲ್ಲ ಅಂದ್ರೆ ದಪ್ಪನೇ ಆಗಲ್ಲ ತಿಂಡಿ ತಿಂದಿಲ್ವಾ ಮತ್ತಾಗ ತಿನ್ನೋದಂತ ತಿಂಡಿ ತಿಂದಿಲ್ವಾ ಅಲ್ಲಿ ತಿಂದೆ ಬೆಳಗ್ಗೆ ಅಂತ ತಿಂದೆ ಈಗ ಒಂದೇನು ಗೊತ್ತಾ ಈಗ ನೀನು ಏನು ಓದ್ತಿರೋದಂದ್ರೆ UKGನ LKGನ UKG ಓಕೆ ಈಗ ನಿಮ್ಮ LKG ನನಗೆ ಕನ್ಫ್ಯೂಸ್ ಆಗ್ತಿದೆ UKGನ LKGನ LKG ಸೂಪರ್ ಈಗ ನಿಮ್ಮ ಮಂಡ್ಯ ಭಾಷೆ ಅಲ್ವಾ ಮಂಡ್ಯ ಭಾಷೆಯಲ್ಲಿ ನೀನು ನಂಗೆ ಬೈಬೇಕು ಏನು ಮಾಡ್ತಿದ್ದೆ ನೀನು ಏನು ಮಾತಾಡ್ತಿಲ್ಲ ಏನಕ್ಕೆ ಬರಗಿಲ್ಲ ನೀನು ಏನು ಬದುಕಿದೀಯ ಅಂತನಾ ನಮ್ಮ ಅಪ್ಪ ಅಮ್ಮನೇ ಈ ಕ್ವಶನ್ ಕೇಳಿಲ್ಲ ನನಗೆ ನೀನು ಯಾಕವ್ವ ಕೇಳ್ತಿದ್ಯಾ ನೀನೇನ್ ಮಾಡ್ತಿದ್ಯಾ ನಾನು ಏನು ಮಾಡ್ತಿಲ್ಲ ಜಾಮೂನ್ ತಿನ್ಬೇಕಾ ಅನ್ಬೇಕು ಆ? ಜಾಮೂನ್ ತಿನ್ಬೇಕಾ ಜಾಮೂನು ನಾನು ತಿನ್ನಲ್ಲ ಜಾಮೂನು ಕೊಡ್ಲಾ ಅಯ್ಯೋ ಸರಿ ಕೊಡ್ಲಾ ಆ? ಜಾಮೂನ್ ಕೊಡ್ಲಾ ಜಾಮೂನ್ ಕೊಡ್ತೀಯಾ ಒಂದು ಕೊಡ್ಲಾ ಜಾಮೂನ್ ಅಂದ್ರೆ ಏಟಾ ಒಡಿಯೋದಾ ಜಾಮೂನ್ ಅಂದ್ರೆ ನಾನೆಲ್ಲ ತಿನ್ನೋದು ಅನ್ಕೊಂಡಿದ್ದೆ ಜಾಮೂನ್ ತಕೋ ಎಲ್ಲಿ ಇನ್ನೊಂದ್ಸಲ ಏಯ್ ಏಯ್ ಸಾಕು ಒಂದೇ ಜಾಮೂನ್ ಸಾಕು ಎಸ್ ಈಗ ಜ್ಯೂಸು ಬೇಡ ಇವಾಗ ಒಂದು ನಿಮಿಷ ಸಾಕಾಯ್ತು
ಈಗ ಆರ್ಡರ್ ಮಾಡೋಣ. ಈಗ ಏನು ಗೊತ್ತಾ, ಯಾವುದೋ ಒಂದು ಡೈಲಾಗ್ ಹೇಳೋದಾದ್ರೆ ಯಾರಿಗೆ ಯಾವ ಡೈಲಾಗ್ ಹೇಳ್ತೀಯ? ನಾನು ಸ್ಮೂತ್ ಹೇಳೋನಲ್ಲ, ಮೈಕ್ ಕೊಡ್ತೀರಾ? ನಾನು ಹಿಂಗೆ ಹಿಡ್ಕೊಂತೀನಿ, ನೀನು ಫ್ರೀಯಾಗಿ ಹೇಳ್ಬೇಕು. ನಾನು ಸ್ಮೂತ್ ಹೇಳೋನಲ್ಲ, ನನ್ನ ರಗಳಾಗಿ ಹೇಳಲ್ಲ, ಹೆಸರು ಹೇಗಿರೋ ಗೊತ್ತಿಲ್ಲ. ಇನ್ಮೇಲೆ ನಮ್ಮ ಕಾಲೇಜ್ ಬೇಕಾದ್ರೆ ಯಾವಲಾರು ಕಣ್ಣುಗಳಿಗೆ ಕೊಡ್ತೀನಿ. ಸೈಬಲ್ ಬೇಕಾಗಿ ಗೋಡಂಕಂತ ಮಗ ಜಲ್ಲಿ ಬಿಸು ಬರ್ತಾರಲ್ಲ, ಕಣ್ಬಿತ್ತಿದ್ದಲ್ಲಿ ಕಿತ್ತು ಕೈ ಕಳ್ಬಿಡ್ತೀನಿ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕಷ್ಟೇ. ಯಾರು ನಿಮ್ಮ ಮೆಂಟರ್ ಯಾರು? ನಿಮ್ಮ ಮೆಂಟರ್ ಯಾರು? ಮೆಂಟರ್ ಹೆಸರು ಮರ್ತು ಬಿಟ್ಟ ಜಾಮೂನ್ ತಿಂದು? ಇಲ್ಲ, ಗೊಬ್ಬರ ಸರ್. ಗೊಬ್ಬರ ಸರ್. ಎಸ್, ಓಕೆ ಗೌಶಿ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಓಕೆನಾ? ಚಿಕ್ಕಮಂಗ್ಳೂರು ಪ್ರತಿಭೆ ಅಕ್ಷಯ್ದ ತರಲೆ ತುಂಟಾಟ ನೋಡಿದ್ರೆ, ಅದ್ರ ಜೊತೆಗೆ ಮಂಡ್ಯ ಹುಡುಗಿ ನಮ್ಮ ಸಕ್ಕರೆ ಅಷ್ಟೇ ಸ್ವೀಟ್ ಆಗಿರುವಂಥ ಗೌಶಿಕಾ ಅವರ ತರಲೆ ತುಂಟಾಟವನ್ನು ಕೂಡ ನೋಡಿದ್ರಿ. ಈಗ ಯಾವ ಡಿಸ್ಟಿಕ್ನ ಪ್ರತಿಭೆ ನಮ್ಮ ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ನಲ್ಲಿ ತನ್ನ ಪ್ರತಿಭೆಯನ್ನು ಅನಾವರಣ ಮಾಡಿ ಎಷ್ಟು ಜನರ ಮನಸ್ಸನ್ನು ಗೆಲ್ತಾ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಹೋಗೋಣ. ಹಲೋ, ಹೇಳಿ ನಿಮ್ಮ ಹೆಸರು? ಏಕಾಂತ್. ಏಕಾಂಗಿ ಹೇಗಿದ್ದೀರಾ? ಹಾ, ಏಕಾಂತಿ ಒಬ್ಬಟ್ಟಿ. ಒಬ್ಬಂಟಿ. ಓಕೆ, ಯಾವ ಊರು ನಿಮ್ಮದು? ನಮ್ಮ ಹಾವೇರಿ. ನಿಮ್ಮ ಹೆಸರೇನು? ನನ್ನ ಹೆಸರು ಮಂಜುನಾಥ್ ಅಂತ. ಹಾ, ಅವ್ರ ಹೆಸರೇನು? ಅವ್ರ ಹೆಸರು ಸ್ವಾಮಿಗಳು ಅಂತ. ಹಾ. ನಾನು ಇಂಟರ್ವ್ಯೂ ಮಾಡ್ತೀನಿ, ನೀನು ಹಂಗೆ ಇಂಟರ್ವ್ಯೂ ಮಾಡ್ತಿದ್ಯಾ? ಹಾ. ಯಾರು ಇಂಟರ್ವ್ಯೂ ಯಾರಿಗೆ ಮಾಡ್ತಿರೋದು ಅಂತ? ನಿಮಗೆ ನಾನು ಇಂಟರ್ವ್ಯೂ ಮಾಡ್ತಿದ್ದೆ. ಅಂದ್ರೆ ಇವಾಗ ನೀನು ಆಂಕರಾ? ಹಾ, ಆಂಕರ್. ಓಕೆ, ಅಂದ್ರೆ ಇವಾಗ ಬಾಸ್ ಟಿವಿಗ ಕಲರ್ಸ್ ಕನ್ನಡಗ? ಇದು ಕಲರ್ಸ್ ಕನ್ನಡ. ಕಲರ್ಸ್ ಕನ್ನಡಗೆ. ಓಕೆ, ಸೂಪರ್. ಈಗ ಯಾವ ಟೀಮಲ್ಲಿ ಇದೆಯಾ ನೀನು? ಯಾರು ಮೆಂಟರ್ ನಿನಗೆ? ನನ್ನ ಮೆಂಟರು ಬಸು ಸರ್. ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರಾ? ಹಾ. ಓಕೆ, ಯಾವುದಾದ್ರು ಒಂದು ಡೈಲಾಗ್. ಇವಾಗ ಹಾವೇರಿ ಭಾಷಾ ಶೈಲಿನೇ ಬೇರೆ ಇದೆಯಲ್ಲ, ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮೂರು ಭಾಷೆಯಲ್ಲಿ ಮಾತಾಡೋ ಒಂದ್ಸಲ ನೋಡೋಣ. ಸೇಬು ಹಣ್ಣಿರೋದು ಕೆಂಪು, ನಮ್ಮ ಶ್ರುತಿ ಮೇಡಮ್ ಹೇಳೋ ಮಾತೆಲ್ಲ ತಂಪು. ನೀವೆಲ್ಲ ಚಪ್ಪಾಳಿ ಹೊಡಿಬೇಕು ತಾನೇ ಪಾಪ ಇದಕ್ಕೆ. ಸೂಪರ್. ಇನ್ನೊಮ್ಮೆ ಹೇಳ, ಇನ್ನೊಂದು. ಹೆದರ್ಸುತ್ತೆ ಗುಮ್ಮ, ನಮ್ ಖುಷಿ ಪಡಿಸುತ್ತೆ ಸುಜನ್ ಮಾಮ. ಸೂಪರ್. ಈಗ ನಿಮ್ಮೂರು ಭಾಷೆಯಲ್ಲಿ ನಂಗೊಂದು ಬೈ ನೋಡೋಣ. ಓಯ್ ಸುಮ್ಮನೆ ಇರು, ಇಲ್ಲ ಹೊಡ್ತಾ ಬೀಳುತ್ತೆ. ಗುಲಾಬ್ ಜಾಮೂನು, ಲದ್ದಿ ಎಲ್ಲ ಬೀಳುತ್ತೆ. ಒಂದು ಜ್ಯೂಸು ಕೊಡುತ್ತೆ. ಓಕೆ, ಈಗ ಯಾವುದಾದ್ರು ಒಂದು ಡೈಲಾಗ್ ಗಿಚ್ಚಿಗಿಲಿಗಿಲಿ ಹೇಳಿದ್ದು ಯಾವ್ದಾದ್ರು ಡೈಲಾಗ್ ಹೇಳಿ ನೋಡೋಣ. ಲೇ ದಡ್ಡ, ಡೈಲಾಗ್ ಹೇಳಕ್ ಬಂದ್ರೆ ಶೂಟಿಂಗ್ ಬರ್ಬೇಕು, ಇಲ್ಲ ಸರ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಅಲ್ಲಿ ನೋಡ್ಕೊಂಡು ಮಾತಾಡ್ಬೇಕು, ಕ್ಯಾಮ್ರಾ ಅಲ್ಲಿದೆ. ಸಾಧು ಸರ್, ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಹೇಳ್ತೀರಾ? ಹೇಳ್ತೀನಿ. ಕಾಮಿಡಿನ ಬಿಡಿಸಿ ಅರ್ಥ ಹೇಳಿ. ಕಾಮಿಡಿನ ಅಂದ್ರೆ ನಗ್ಸೋದು ಅಲ್ಲ, ಕಾಮಿಡಿನ ಬಿಡಿಸಿ ಅರ್ಥ ಹೇಳಿದ್ರೆ ಕಾಮಿ ಹಿಡಿ ಅನ್ನಂಗಾಗುತ್ತೆ. ತೆಂಗಿನಕಾಯಿಗೆ ಕೋಕೋನಟ್ ಆಗುತ್ತಾ? ಎಸ್, ಥ್ಯಾಂಕ್ ಯು. ಒಂದು ಕಾರಣ. ಈಗ ಗಿಚ್ಚಿಗಿಲಿಗಿಲಿ ಬಂದಿದೆಯಲ್ಲ, ಎಷ್ಟು ಜನ ಫ್ರೆಂಡ್ಸ್ ಆಗಿದ್ದಾರೆ? ಯಾರು ನಿಂಗೆ ತುಂಬಾ ಇಷ್ಟ ಆಗಿರೋ ಅಂತವ್ರು? ಪಲ್ಲವಿನ? ಪಲ್ಲವಿ ಯಾಕೆ ಇಷ್ಟ, ಅಷ್ಟೊಂದು ಇಷ್ಟ? ಆಕಿ ನನ್ನ ಬಿಟ್ಟು ಎಲ್ಲಿ ಹೋಗಲ್ಲ. ಎಲ್ಲೂ ಹೋಗಲ್ವಾ? ಏನವ್ವ, ನೀನು ಎಲ್ಲೂ ಹೋಗಲ್ವಾ? ಯಾಕೆ? ಅವರೇ ಕರೀತಾರೆ ನನ್ನ. ಅವರು ತಂತಾನಕ್ಕೆ ಬರ್ತಾಳೆ. ನಾನು ಒಂದು ಡೈಲಾಗ್ ಹೇಳ. ರಾಮಾಯಣ ಮುಖ್ಯ ಪಾತ್ರ ರಾಮ, ನಮ್ಮ ಸ್ಟೇಜ್ ಮೇಲೆ ಇದ್ದಾರೆ ಅನುಪಮ. ಸೂಪರ್. ಚಪ್ಪಾಳೆ ಬರಲಿ, ಚಪ್ಪಾಳೆ. ಬಂದೆ ಅಣ್ಣ. ನನ್ನ ಕಾಲು ನೋವಾಗ್ತಾ ಇತ್ತು. ಹೌದಾ? ಒಂದೇ ಒಂದು ನಿಮಿಷ. ಓಕೆ, ಈಗ ಕರ್ನಾಟಕದಾದ್ಯಂತ ಇರುವಂತ ಜನರೆಲ್ಲ ನೀನು ಇಷ್ಟಪಡ್ತಾ ಇದ್ರಲ್ಲ, ಅವ್ರಿಗೆಲ್ಲ ಏನು ಹೇಳ್ತೀಯ? ಥ್ಯಾಂಕ್ ಯು ಹೇಳ್ತೀನಿ. ಆ ಕಡೆ ನೋಡ್ಕೊಂಡು ಹೇಳು ಒಂದ್ಸಲ. ಥ್ಯಾಂಕ್ ಯು. ಮಾದೇಶ. ಓಕೆ, ಯಾವ ಊರಿಂದ ಬಂದಿರೋದು ನೀವಿಬ್ರು? ನಾವು ಹಾಸನ್. ನೀನು ಅರಕಲ್ಗೂಡ. ಓಕೆ, ಈಗ ಹಾಸನಿಂದ ಬಂದಿದ್ದೀರಾ. ಈಗ ಇಲ್ಲಿ ಗಿಚ್ಚಿಗಿಲಿಗಿಲಿ ಶೋಗೆ ಬಂದ ಮೇಲೆ ಊರಿಗೆ ಹೋಗಿದ್ರಾ ಅಂತ? ಊರಿಗೆ ಹೋಗಿದ್ದು. ಜನ ನೋಡಿರುವಂತ ಜನ ಎಲ್ಲ ಏನ್ ಹೇಳ್ತಾರೆ? ಇದು ಜನ ನೋಡಿದ್ರು, ಆಲ್ ದ ಬೆಸ್ಟ್ ಮಾದೇಶ ಗೆದ್ದಪ್ಪ ಅಂದ್ರು. ಗೆದ್ಬಿಟ್ ಬಾ ಅಂದ್ರ? ನಮ್ಮ ಸ್ಕೂಲಲ್ಲಿ ಏನಂದ್ರು? ನಿಮ್ ಸ್ಕೂಲಲ್ಲಿ ಗೆದ್ಬಿಟ್ ಬಾ ಅಂದ್ರು. ಓಕೆ, ಈಗ ನಿಮ್ ಮೆಂಟರ್ಸ್ ಯಾರು? ಇಬ್ಬರಿಗೂ ಒಬ್ಬರೇ ಮೆಂಟರಾ ಅಥವಾ ಬೇರೆ ಬೇರೆನಾ?
ನಮಗೆ ಚಂದ್ರಪ್ರಭಾ ಸ್ಟಾರ್ ಚಂದ್ರಪ್ರಭಾ ಸರ್ ಚಂದ್ರಪ್ರಭಾ ಸರ್. ಓಕೆ, ನಿಮಗೆ ಶಿವ ಸರ್. ಶಿವು ಸರ್. ಓಕೆ. ಹಾಂ, ತಪ್ಪು ಹೇಳ್ತಾಳೆ ಅವಳಿಗಿದು ವಾಣಿ ಅಕ್ಕ. ವಾಣಿ ಅಕ್ಕ. ಯಾರು, ಶಿವು ಸರ್ ಅಥವಾ ವಾಣಿ ಅಕ್ಕನ? ವಾಣಿ ಅಕ್ಕ. ವಾಣಿ ಅಕ್ಕನಾ? ಓಕೆ, ಈಗ ಯಾವ ಡೈಲಾಗ್ ಹೇಳ್ತೀರಿ? ಯಾರು ಫಸ್ಟ್ ಡೈಲಾಗ್ ಹೇಳ್ತೀರಾ? ನೀವು ಹೇಳ್ತೀರಾ? ಹೇಳಿ. ಟಮರ ಟಮರ ಟಮ್ಟೆಯಟ್ಟು ಕಲರ್ಸ್ ಕನ್ನಡ ಅಲ್ಟಿಮೇಟು. ಪಟಾಕಿ ಯಾವಂದಾಗಿರ್ಲಿ ಹಚ್ಚೋರು ನಾವಾಗಿರ್ಬೇಕು. ಓಕೆ, ಎಷ್ಟು ಸಲ ಹಚ್ಚಿದೆ ಪಟಾಕಿ? 5 ಸಲ. ಇವತ್ತು ಓಕೆ, ಸೂಪರ್. ಓಕೆ, ಇವಾಗ ನೀವು ಮಾದೇಶ್ ಅವರೇ, ನೀವು ಯಾವ್ದು ಡೈಲಾಗ್ ಹೇಳ್ತೀರಾ? ನಾವೇ ಡೈಲಾಗ್ ಕೇಳುವ. ಯಾವ ಡೈಲಾಗ್? ಹಾಂ, ಹೇಳಿ. ಶಕುನಿ ಡೈಲಾಗ್ ಹೇಳ್ತೀರಾ? ಹೇಳಿ ನೋಡೋಣ. ಥೂ ನಡೆ ನನ್ನ ಸಲಗೆ ನನ್ನ ಸಲಗೆ. ಅಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೇಕು. ಅದು ಬೇಡ, ಹೇಳ್ಬೇಕು ಹಂಗೇನೆ, ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೇಕು. ಥೂ ನಡೆ ನನ್ನ ಸಲಗೆಯನ್ನೇ ಕೀಳುತ್ತಿರೋ, ನಿನ್ನ ಬುಡದ ಬೇರನ್ನೇ ಕಿತ್ತು ಒಗೆಯುವೆ. ಈ ಶಕುನಿಯ ಮೂರಸ್ಕರನ್ನು ಆಡ್ತದ ತಿಳಿಯದ ಕೂಡ. ಸಾ ಎಂದರೆ ಶಕ್ತಿ ಪದರವಾದ, ಕೂ ಎಂದರೆ ನಿನ್ನ ಕುಕುಳಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವೆನು ಈ ಶಕುನಿಯ ಮನಸ್ಸಿಗೆ ಶಾಂತಿ ಮರಶಾಂತಿ ನಿಸ್ವಾಂತಿ. ನನ್ನನ್ನು ಹಿತೈಷಿ ಅಂತ ತಿಳಿದಿದ್ಯಾ? ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟನು. ಹಾಗೆ ಹಾಗೆ ಕಾಗೆ ಊಟ ನೂಡಾಗಿತ್ತು, ಮಾರಿ ಮಾಂಸ ನೀಡಾಗಿತ್ತು. ಅಂದಿಗೆಯ ಮಾನುಮತಿಯ ಮಂಡಗೆದ್ರು ಮುಂಡೆಯಾಗೋಳು. ಅಂದಿಗೆ ಶಕುನಿಯ ಮನಸ್ಸಿಗೆ ಶಾಂತಿ ಮರಶಾಂತಿ ನಿಸ್ವಾಂತಿ. ನಿನ್ನಧಿಕಾರ ಇನ್ನೆಷ್ಟು ದಿನ ಇದು ದುರ್ಯೋಧನ? ಅಧಿಕಾರ ಬಲದಿಂದ ಕಬ್ಬಿ ಮೆರಿವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನೀಚ, ನಾನು ನೋಡು ದ್ರೋಹಿ, ನಾನು ನೋಡುವೆ. ಅಧಿಕಾರ ಬಲದಿಂದ ಕಬ್ಬಿ ಮೆರಿವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ನೀಚ, ನಾನು ನೋಡುವೆ ದ್ರೋಹಿ, ನಾನು ನೋಡುವೆ. ಅತಿಯಾಸೆ ತುಂಬಿದವು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿದವು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚುವಿದೆ ನನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚುವಿದೆ ನನ್ನ ಮನದಲ್ಲಿ. ದೊಲೆಯಾರೋ ಆಸೆ ಇದೆ ನನ್ನ ಮನದಲ್ಲಿ. ಎಲ್ಲವೋ ದುಷ್ಟ ದುರ್ಯೋಧನ, ದೊಲೆಯಾರೋ ಆಸೆ ಇದೆ ನನ್ನ ಮನದಲ್ಲಿ. ನಿನ್ನ ಕುರುನಾಸ ಕೈಯುವಿದೆ ನನ್ನ ಮನದಲ್ಲಿ, ನಿನ್ನ ಕುರುನಾಸ ಕೈಯುವಿದೆ ನನ್ನ ಮನದಲ್ಲಿ. ಇಲ್ಲ ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು. ಸೂರಧರ್ಮ ಹಿಡಿದು ನಿಂತ ವೀರ ಪಾರ್ಥನೋ, ಸೂರಧರ್ಮ ಹಿಡಿದು ನಿಂತ ವೀರ ಪಾರ್ಥನೋ. ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ್ರಕರಣ ಪಾಪ ಕರ್ಣ. ಸಿಡಿ ಎತ್ತಿ ನಿಲ್ಲುವನು ಭೀಮಸೇನೋ, ಸಿಡಿ ಎತ್ತಿ ನಿಲ್ಲುವನು ಭೀಮಸೇನೋ. ನನ್ನ ಗದೆಯಿಂದ ಅವನ ತೊಡೆಯ ಮುಟ್ಟಿ ಕೊಡುವನು, ನನ್ನ ಗದೆಯಿಂದ ಅವನ ತೊಡೆಯ ಮುಟ್ಟಿ ಕೊಡುವುದು. ಇಲ್ಲ ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮದ ತಪ್ಪು. ಅಧಿಕಾರ ಬಲದಿಂದ ಕಬ್ಬಿ ಮರಿವೆ. ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ ನೀಚ, ನಾನು ನೋಡುವೆ ದ್ರೋಹಿ, ನಾನು ನೋಡುವೆ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಅದು ಆ ಮೆಮೊರಿ ಪವರು, ಆ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಆ ಉಚ್ಚಾರಣೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಹಾಗೆಯೇ ಯಾವಾಗಲೂ ಇದೇ ಥರನೇ ಡೈಲಾಗ್ಸ್ ಹೇಳ್ತಾ ಇರಬೇಕು. ಗಿಚ್ಚಿಗಿಲಿಗಿಲಿ ಶೋ ಆಗಿರ್ಬೋದು, ಅದ್ರ ಜೊತೆಗೆ ಇನ್ನೊಂದಷ್ಟು ಶೋಗಳು ಕಲರ್ಸ್ ಕನ್ನಡದಲ್ಲಿ ಬರುತ್ತಲ್ಲ, ಅದಕ್ಕೆಲ್ಲನೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ನೀನು ಅಡ್ವರ್ಟೈಸ್ಮೆಂಟ್ಗೆ ಹೋಗಿ ಅಲ್ಲಿ ಮುಂಬೈಗೆ ಹೋಗಿದ್ದಾ? ನೀವು ಹೋಗಿದ್ರಾ? ಸೂಪರ್. ಯಾವಾಗಲೂ ಹಿಂಗೇನೆ ಮೆಂಟರ್ಸ್ ಕಡೆಯಿಂದ ಒಂದಷ್ಟು ಕಾಂಪ್ಲಿಮೆಂಟ್ಸು ಅಥವಾ ಏನೋ ತಪ್ಪೇನಾದ್ರು ಮಾಡೋದಿತ್ತು ಅಂತಂದ್ರೆ ಇದು ಮಾಡ್ಕೊಂಡು ಮಾಡ್ಕೋಬೇಕು. ಓಕೆನಾ? ಆಲ್ ದ ಬೆಸ್ಟ್ ಇಬ್ರಿಗೂ. ತಾಲೂಕು ಅದು ಏನೋ ಕೇಳಿದೆವಲ್ಲ, ಯಾವುದು? ನಮ್ಮ ತಾಲೂಕು ಒಳನಶಿಪುರ. ನಿಮ್ಮ ಡಿಸ್ಟಿಕ್ ಹಾಸನ್ ತಾನೆ? ಹಾಸನ್ ಡಿಸ್ಟಿಕ್ಕು ಯಾವ್ದು? ನಮ್ಮ ಹೋಬ್ಳಿ ಹಳ್ಳಿ ಮೈಸೂರು. ಹೋಬ್ಳಿ ಹಳ್ಳಿ ಮೈಸೂರು. ಊರು? ನಮ್ಮ ಊರು ದೊಡ್ಡಹಳ್ಳಿ. ದೊಡ್ಡಹಳ್ಳಿ, ಹಳ್ಳಿ ಮೈಸೂರು ಹೋಬಳಿ, ಹೊಳೆನರಸೀಪುರ ತಾಲೂಕು, ಹಾಸನ್ ಡಿಸ್ಟಿಕ್ಕು. ಮನೆ ನಂಬರ್ ಗೊತ್ತಾ? ಮನೆ ನಂಬರು ನನಗೆ ಗೊತ್ತಿರ. ಮನೆ ನಂಬರ್ 001. 001. ಸೂಪರ್. ಓಕೆ, ಯಾವಾಗಲೂ ಹಿಂಗೇನೆ ಚೆನ್ನಾಗಿ ಆಕ್ಟಿವ್ ಆಗಿದ್ದು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಇಷ್ಟೊತ್ತು
ಹಾಸನ ಜಿಲ್ಲೆಯ ಪ್ರತಿಭಾನ್ವಿತ ಮಕ್ಕಳನ್ನ ಅವರ ತರಲೆ ತುಂಟಾಟಗಳನ್ನ ಅವರ ಕ್ವಾಟ್ಲೆ ಅಂತೂ ಸಿಕ್ಕಾಪಟ್ಟೆ ಇತ್ತು. ಅದರಲ್ಲೂ ಕೂಡ ನಮ್ಮ ಮಾದೇಶ ಅಂತೂ ಸಿಕ್ಕಾಪಟ್ಟೆ ತನ್ನ ಡೈಲಾಗ್ ಡೆಲಿವರಿ ಮಾಡಿ ಗಿಚ್ಚಿಗಿಲಿಗಿಲಿ ಶೋ ಅಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಾಸ್ ಟಿವಿ ಮೂಲಕ ಕರ್ನಾಟಕದ ಕಿರುತೆರೆ ವೀಕ್ಷಕರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ಈಗ ಮಂಗಳೂರು ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದೇನು? ಮೀನು 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 ದೇವರು ಭೂತಾಯಿ ಬೆಂಗಡೆ ಭೂತಾಯಿ ಬಂಗುಡೆ ಡಿಸ್ಕೋ ರಕ್ಷಿತಾ. ಭೂತಾಯಿ ಓ ಬಂಗುಡೆ ಬಿಗ್ ಬಾಸ್ ರಕ್ಷಿತಾ. ಹಾ ಓಕೆ ಸೂಪರ್. ರಕ್ಷಿತಾ ಗಿಲ್ಲಿ ರಕ್ಷಿತಾ ಗಿಲ್ಲಿ ಇಷ್ಟನಾ ನಿಮ್ಗೆ? ಗಿಲ್ಲಿ ರಕ್ಷಿತಾ ಗಿಲ್ಲಿ ರಕ್ಷಿತಾ ಗಿಲ್ಲಿ ರಕ್ಷಿತಾ. ಓಕೆ, ಈಗ ನೋಡಿ ಮಂಗಳೂರವ್ರು ಮೊದಲೇ ತುಂಬಾ ಶಾರ್ಪು, ಅದರಲ್ಲೂ ಕೂಡ ಮೀನ್ ತಿಂದು 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 ತುಂಬಾ ಶಾರ್ಪು. ಅದರಲ್ಲೂ ಕೂಡ ಮಂಗಳೂರು ಜಾಸ್ತಿ. ಮಂಗಳೂರು ಜಾಸ್ತಿನಾ? 4 ಜನ ಇದೀವಿ. ಇದು ಮಂಗಳೂರು, ಇದು ಮಂಗಳೂರು, ನಾನು ಮಂಗಳೂರು, ಇದು ಮಂಗಳೂರು. ಇದು ಬಾಕ್ಸಾ? ಹಾ, ಇದು ಬಾಕ್ಸ್. ಮಂಗಳೂರು ಬಾಸ್. ಓಕೆ ಸೂಪರ್. ನೋಡಿದ್ರಲ್ಲ, ನನಗೆ ಮಾತಾಡಕ್ ಬಿಡ್ತಿಲ್ಲ. ಸೊ ಮಂಗಳೂರಿನ ಪ್ರತಿಭೆಗಳನ್ನ ನಮ್ಮ ಬಾಸ್ ಟಿವಿ ಮೂಲಕ ಗಿಚ್ಚಿಗಿಲಿಗಿಲಿ ಜೂನಿಯರ್ ಶೋನಲ್ಲಿ 4 ಜನ ಮಕ್ಕಳಿದ್ದಾರೆ, ಅವ್ರನ್ನೆಲ್ಲನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸೊ ಈಗ ಹಲೋ ಸೈಲೆಂಟ್ ಆಗಿದ್ದಾರೆ 3 ಜನ. ಒಂದ್ ನಿಮಿಷ ಅಲ್ಲ, ಒಂದ್ ನಿಮಿಷ ಮಾತಾಡೋದು ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಆಯ್ತು, ನೋಡ್ಲಾ ಸಾಕಾ? 3 ಜನ ಹೆಣ್ಮಕ್ಳ ಜೊತೆಗೆ ಒಬ್ಬ ಕಳ್ಳ ಕೃಷ್ಣ ಕೂತಿದ್ದಾರೆ ಸೈಲೆಂಟ್ ಆಗಿ, ಅದು ಕೂಡ ಕಾಲ್ ಮೇಲೆ ಕಾಲ್ ಹಾಕೊಂಡು. ಹಲೋ, ಹೇಳಿ ನಿಮ್ಮ ಹೆಸರು? ಚಿರುಷ ಆದಿತ್ಯ. ಚಿರುಷ್ ಆದಿತ್ಯ. ಓಕೆ, ಎಷ್ಟನೇ ಕ್ಲಾಸ್? 2ನೇ LKG. LKG ನಾ 2ನೇ ಕ್ಲಾಸಾ? 2ನೇ LKG. ಓಕೆ, ಹೇಳಿ ನಿಮ್ಮ ಹೆಸರು? ಆತ್ಮಿ. ಆತ್ಮಿ. ನೀವೆಷ್ಟನೇ ಕ್ಲಾಸು? ನಾನು UKG. UKG. ಮಂಗಳೂರಿಂದ ಬಂದಿರೋದಾ? ಹಾ. ಮಂಗಳೂರಿಂದ ನನಗೇನು ತಗೊಂಡ್ಬಂದಿದ್ದೀರಾ? ಏನ್ ತರ್ಲಿಲ್ಲ? ಯಾಕೆ ತಂದಿಲ್ಲ? ನೀವು ಬೆಂಗಳೂರಲ್ಲ, ಅದಕ್ಕೆ. ನಾನು ಮಂಗಳೂರವ್ರು ಮಾತ್ರ ಕೊಡೋದ ನೀನು? ನೀವು ಸಿಗ್ಲೇ ಇಲ್ಲ, ಅದಕ್ಕಲ್ಲ. ಇವಾಗ ಸಿಕ್ಕಿದ್ದೀನಲ್ಲ. ಹೌದು, ಯಾರಂತಾನೆ ಗೊತ್ತಿಲ್ಲಲ್ಲ ನೀವು. ನಾನು ಇದು ಹೊರಗು ನ್ಯೂಸೇ ನೋಡ್ಲಿಲ್ಲ. ನಾನು ಬೇಕಿದ್ರೆ ನಮ್ಮ ಅಜ್ಜಿ ಹತ್ರ ಕೇಳಿ, ನನ್ನ ಅಜ್ಜಿ ಅಂತೂ ನೋಡಲ್ಲ. ನಮ್ಮ ನ್ಯೂಸ್ ಚಾನಲ್ ಅಲ್ಲ, ಎಂಟರ್ಟೈನ್ಮೆಂಟ್ ಚಾನಲ್. ನೀವು ನಿಮ್ಮ ಚಾನಲ್ ನಾನೇ ನೋಡೋದಿಲ್ಲ. ಬಾಸ್ ಟಿವಿ. ನೀವು ಏನ್ ಮಾಡೋದು ನಂಗೆ ಗೊತ್ತಿಲ್ಲ, ಮತ್ತೆ ಬೇರೆಯವ್ರು ಮಾಡೋದು ಹೆಂಗೆ ಗೊತ್ತಾಗ್ತದೆ? ಹಂಗೆ ಅಂದ್ರೆ ಈಗ ಅಲ್ಲ, ನಮ್ಮ ಬಾಸ್ ಟಿವಿ ಹೆಸರೇ ಚೇಂಜ್ ಮಾಡ್ಬಿಡ್ತೀಯ ನೀನು. ನಮ್ಮ ಬಾಸ್ ಏನಾದ್ರು ನೋಡ್ಬಿಟ್ರೆ ಅಷ್ಟೇ ಕತೆ. ಬಾಸ್ ಟಿವಿ ಬಾಸ್ ಎಲ್ಲಿದ್ದಾರೆ? ಆಫೀಸಲ್ಲಿ ಇದ್ದಾರೆ. ಏನ್ ಹೇಳ್ತೀರಾ ನಮ್ಮ ಬಾಸ್ಗೆ? ಅವರೇ ಬರ್ಬೇಕು ತಾನೆ. ಅವರೇ ಬರ್ಬೇಕಲ್ಲ. ಏನಕ್ಕೆ? ಯಾಕಂದ್ರೆ ಶೂಟಿಂಗ್ ಮಾಡ್ಲಿಕ್ಕೆ. ಈಗ ನಾನು ಬಂದಿದ್ದೀನಲ್ಲ ಅವ್ರ ಪರವಾಗಿ. ಯಾಕೆ ನಾನು ಬೇಡ? ಅಂದ್ರೆ ಇವಾಗ ನಿಮ್ಗೆ ನಾನು ಬೇಡವಾ? ಹಂಗಾದ್ರೆ ನಾನು ಇಂಟರ್ವ್ಯೂ ಮಾಡಲ್ಲ ನಿಮ್ದು. ಇಲ್ಲ ನೀವು ನಿಮ್ಮದು ಯೂಟ್ಯೂಬ್ ಇಂಟರ್ವ್ಯೂ ಮಾಡ್ತವೆ. ನಾನು ಯಾರಿಗೂ ಮಾಡಲ್ಲ, ಯಾಕಂದ್ರೆ ನೀವಿಬ್ರು ನನಗೆ ಬೇಡ ಅಂತಂದ್ರಿ. ನಾನು ಬರೀ ಏನಂದ್ರೆ ನಿಮ್ಮ ಹೆಸರು ಅದ್ವಿಕಾ ಮತ್ತೆ ಚಿರುಷ್ ಅವರಿಬ್ಬರನ್ನ ಮಾತ್ರ ಮಾತಾಡಿಸ್ತೀನಿ ನಾನು. ನಾವು ದೊಡ್ಡವ್ರು, ನಾವು ನಿಮ್ಮನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ, ಅದಕ್ಕೆ ನಾನು ನಿನ್ಕಿಂತ ಸಹ ದೊಡ್ಡವ್ರು. ನೋಡಿ, ಆದ್ರೆ ಏನಾಗಲ್ಲ, ಯಾಕಂದ್ರೆ ನಾವು ಬೇಡ. ಯಾಕಂದ್ರು ಅಂದ್ರೆ ನಾವೇ ಇಂಟರ್ವ್ಯೂ ಮಾಡೋದು. ಯಾರಿಗೆ? ನನಗ? ಏನಾದ್ರೂ ಮಂಗಳೂರಿಂದ ಬೇಕಿದ್ರೆ ಸಂಡೇ ಬನ್ನಿ. ಈ ಸಂಡೇ ಬರೋದಾ? ಮಂಗಳೂರಿಗೆ ಬರೋದು. ಲೆಕ್ಕದಲ್ಲಿ ಈ ಸರ್ತಿ ಫಿಶ್ ಫ್ರೈ ಮಾಡಿಸ್ತೀವಿ. ಹೌದಾ? ಬುತಾಯಿ ಮತ್ತೆ ಮದಿಬಾಲ್ ಮತ್ತೆ ಎಟ್ಟಿ. ಓಕೆ, ಈಗ ಜಿಲೇಬಿ ಬೇಕಾ? ಜಿಲೇಬಿ? ಜಿಲೇಬಿನೂ ಬೇಕು. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಜಿಲೇಬಿ. ಕೋಳಿ ನಂಗೆ ಇಷ್ಟ. ಕೊಡಿಸ್ತೀಯಾ? ಕೊಡಿಸ್ಲಿಕ್ಕೆ ಅಂಗಡಿಗೆ ಹೋಗಿ. ಇಲ್ಲಿ ಅಂತ ಹೇಳುದು? ನೀವು ಕೋಳಿ ಮಾರುತ್ತೀರಂತೆ? ಎಲ್ಲಿ? ನಾನು ಕೋಳಿ ಅಂಗಡಿಯಲ್ಲಿ ಕೋಳಿ ಮಾಡುದು. ಕೋಳಿ ಅಂಗಡಿಯಲ್ಲಿ ನಾಟಿ ಕೋಳಿನಾ? ನಮ್ಮಲ್ಲಿ ಸುಕ್ಕ ಚಂದ ಇರ್ತದೆ. ಕೋಳಿ ಸುಕ್ಕ ಬೇರೆ ಬೇರೆ ಕಬಾಬ್, ಚಿಕನ್ ತಂದು, ಚಿಕನ್ ಗೀ ರೋಸ್ಟ್, ಮಟನ್ ಗೀ ರೋಸ್ಟ್, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಫಿಶ್. ಇದೆಲ್ಲ ಮಾಡಕ್ ಬರುತ್ತಾ, ತಿನ್ನಕ್ ಬರುತ್ತಾ? ಮಾಡಕ್ ಬರುತ್ತೆ. ನಿಮ್ಗೆ ಬರುತ್ತಾ? ನಮ್ಗೆ ಎಲ್ರಿಗೂ ಬರುತ್ತೆ, ಮಂಗಳೂರಿನವ್ರಿಗೆ ಎಲ್ರಿಗೂ ಬರುತ್ತೆ. ನಾನು ಹೇಳ ಚಿಕನ್ ಹೇಗ್ ಮಾಡುದಂತ. ಫಸ್ಟ್ ತೇಜು ರೆಡಿ ಮಿಕ್ಸ್ ಮಸಾಲ, ನಾ ಅದೇ ಯೂಸ್ ಮಾಡೋದು, ಗೊತ್ತಿಲ್ಲ ಬೇರೆ ಅವ್ರು ಏನ್ ಯೂಸ್ ಮಾಡ್ತಾರ ಅಂತ. ಫಸ್ಟ್ ನಾ ಚಿಕನ್ ಅನ್ನ ಅದೇ ಅದ್ರ ಫ್ಲೆಶ್ ತೆಗಿಬೇಕು. ಫ್ಲೆಶ್ ತೆಗೆದು ವಾಶ್ ಮಾಡಬೇಕು. ವಾಶ್ ಆದಮೇಲೆ 5 ಮಿನಿಟ್ಸ್ ಒಂದು ಬೌಲಲ್ಲಿ ಹಿಡಿದು ಮತ್ತೆ ಆಮೇಲೆ ನೀರೆಲ್ಲ ಚೆಲ್ದು ಆಮೇಲೆ ತೇಜು ರೆಡಿ ಮಿಕ್ಸ್ ಮಸಾಲ ಹಾಕಿ ಚೆನ್ನಾಗಿ ಕಬಾಬ್ ಮಾಡೋದಾದ್ರೆ
ಹೀಗೆ ಸಣ್ಣಾಗಿ ಕೈಯಲ್ಲಿ ಉಜ್ಜಿ ಮತ್ತೆ ಸ್ವಲ್ಪ ಹೊತ್ತು ಇಡಬೇಕು. ಆಮೇಲೆ ಮೈಕ್ರೋವೇವ್ ಮೇಲೆ ಆದ್ಮೇಲೆ ಮೈಕ್ರೋವೇವ್ ಮೇಲೆ ಇಡಬೇಕು. ಸ್ವಲ್ಪ ಕಾಯ್ದಾದ್ಮೇಲೆ ನನ್ನಮ್ಮ ನೀನೇ ಕಬಾಬ್ ಮಾಡಿದಾರೆ. ಇನ್ನೆಲ್ಲಿಗೆ ಕಬಾಬ್? ನನ್ನಮ್ಮ ಆದ್ರೆ ನಮ್ಮೂರಲ್ಲಿ ಗೊತ್ತಿಲ್ಲ. ನಾವು ಪ್ಯಾನಲ್ಸ್ ಕೆಲವೊಂದ್ಸಲ ಇದ್ರಲ್ಲಿ ಮೈಕ್ರೋವೇವ್ ಇಟ್ಟಾದ್ಮೇಲೆ ಸಹ ಪ್ಯಾನಲ್ಸ್ ಅಂತ ಎಣ್ಣೆ ಹೀಗೆ ಹಾಕಿ ಅದಕ್ಕೆ ಪ್ಯಾನಲ್ ಫ್ರೈ. ಆಮೇಲೆ ಮರ್ತು ಹೋಯ್ತು, ಒಂದು ಗ್ಯಾಸ್ ಆನ್ ಮಾಡಬೇಕು. ಅಲ್ಲ ಮೈಕ್ರೋವೇವ್ ನಲ್ಲಿ ತಾನೇ ಇಡೋದು ನೀನು? ಹೌದು. ಮತ್ತೆ ಗ್ಯಾಸ್ ಏನಕ್ಕೆ ಆನ್ ಮಾಡಬೇಕು? ಗ್ಯಾಸ್ ಬೇಕಲ್ವಾ? ಪುನಃ ಏನಕ್ಕೆ ಗ್ಯಾಸ್ ಬೇಕು? ಬೇಕಲ್ಲ ಬೆಂಕಿ ಪಟ್ಟಿಗೆ ಅಂತ. ಬೆಂಕಿ ಪಟ್ಟಿಗೆ ಬೇಡ, ನಾವು ಸಿಲಿಂಡರ್ ಇದೆಯಲ್ಲ. ಸಿಲಿಂಡರ್ ಯಾಕೆ ದುಡ್ಡು ಸುಮ್ಮನೆ ಖರ್ಚು? ಸಿಲಿಂಡರ್ ಇಲ್ಲ ಅಂದ್ರೆ ಮತ್ತೆ ಗ್ಯಾಸ್ ಎಲ್ಲಿಂದ ಬರ್ತೈತಿ? ಬೆಂಕಿಯಿಂದ ಬರ್ತದೆ. ಬೆಂಕಿ ಗ್ಯಾಸ್ ಇದ್ರೆ ತಾನೇ ಬೆಂಕಿಯಿಂದ ಸಿಲಿಂಡರ್ ಬರೋದು. ನಿಮ್ಗೆ ಗೊತ್ತಾ ದಿಕ್ಕೆಲ್ ಅಂದ್ರೆ ಕಲ್ಲು ಇಡ್ತಾರೆ ದಿಕ್ಕಿಗೆ. ಮತ್ತೆ ಅದು ಇದು ಉಂಟಲ್ಲ, ಅದು ತೆಂಗಿನ ಮರ ಅದ್ರ ಗರಿ ಉಂಟಲ್ಲ, ಅದನ್ನ ಗರಿ ಎಲ್ಲ ತುಂಡಾಕಿ ಮತ್ತೆ ಮರ ಪೀಸ್ ಎಲ್ಲ ಹಾಕ್ತಾರೆ. ಮತ್ತೆ ಅದ್ರ ಮೇಲೆ ನೋಡೋದು ಏನೋ ಪೈಪ್ ತರ ಹೂ ಮಾಡ್ತೀವಿ. ಅವಾಗ ಬೆಂಕಿ ಮೇಲೆ 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 ಬರ್ತದೆ. ಸ್ಟವ್ ಅದ್ರ ಮೇಲೆ ಇಡ್ತೀವಿ. ಅಷ್ಟೇ. ಗಂಜಿ ಎಲ್ಲ ಮಾಡೋದು ಅದ್ರಲ್ಲೇ. ಈಗ ನಾನ್ ವೆಜ್ ಅಂತಂದ್ರಲ್ಲ, ನಾನ್ ವೆಜ್ ಮಾಡೋದೆಲ್ಲ ಹೇಳ್ಕೊಟ್ರಿ, ನನಗೆ ಯಾವಾಗ ತಂದು ಕೊಡ್ತೀರಾ? ತಂದು ನಿಲ್ಲಿ, ನನ್ನ ಅಪ್ಪ ಬರ್ತದೆ ಅವಾಗ ಹೇಳ್ತೇನೆ. ನನ್ನ ಅಪ್ಪ ನೆಕ್ಸ್ಟ್ ಸಂಡೇ ಬರ್ತಾರೆ ಅನ್ಸುತ್ತೆ. ಅವಾಗ ಅವ್ರ ಹತ್ರ ಹೇಳ್ತೀನಿ 1 kg ಕಬಾಬ್ ತರಲಿಕ್ಕೆ. 1 kg 10 kg. 10 kg. ಅದ್ರಲ್ಲಿ ನನಗೆ ಎಷ್ಟು kg? 10 kg. ನಿಮಗೆ? ನನಗೆ ಅಪ್ಪ ನನಗೆ 20 kg ತರ್ತಾರೆ. ಇನ್ನೊಂದು ಅಂದ್ರೆ ಚಿಕ್ಕದು ನನಗೆ, ದೊಡ್ಡದು ನಿಮ್ಗೆ? ಅಷ್ಟು ತಿಂತೀರಾ? ಓಕೆ. ಈ ವೀಕೆಂಡ್ ನಿಮ್ಗೆ ಬೇಕಿದ್ರೆ ಈ ಮಂಡೇ ಬನ್ನಿ. ಮಂಡೇ ಬರೋದಾ? ನನ್ನ ಬರ್ಡೇ ಲೆಕ್ಕದಲ್ಲಿ ಈ ಸಂಡೇ ನನ್ನ ಬರ್ಡೇ, ಅದಕ್ಕೆ ಫಿಶ್ ಫ್ರೈ ಮಾಡಿಸ್ತೀನಿ. ಸಂಡೇ ಬರ್ತಡೇನಾ ನಿಮ್ದು? ಎಸ್. ಅದ್ವಿಕಾ ಅಲ್ಲ? ಎಸ್, ಅದ್ವಿಕಾಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ಡೇ. ಓಕೆನಾ? ಹೇಳೋಣ. ಮತ್ತೆ ನನ್ನ ಕಬಾಬ್ಗಿಂತಲೂ ಒಂದು ಫೇವ್ರೆಟ್ ಇದೆ. ಯಾವತ್ತು? ಇವತ್ತು ಊರಲ್ಲಿ 15 on 16. ಓ, ಇಬ್ರದು ಒಂದೇ. ಫೆಬ್ರವರಿ 5. ಫೆಬ್ರವರಿ 3 ಜನ ಫೆಬ್ರವರಿ. ಓಕೆ, ನಿಮ್ದು? ಜೂನು. ಸೂಪರ್. ಓಕೆ, ಈಗ ಒಂದು ನಿಮಿಷ. ಈಗ ನಿಮ್ಮೂರಲ್ಲೆಲ್ಲ ಹೋಗಿದ್ರಲ್ಲ, ಸೆಲೆಕ್ಟ್ ಆದ್ರಲ್ಲ, ಒಂದು ನಿಮಿಷ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಅಂತ ಹೇಳ್ತಾ ಬೇಡಿ ಸರ್. ಒಂದ್ಸತಿ ಡೈಲಾಗ್ ಇಲ್ಲ. ಸರ್ ಹೇಳಿ ಸರ್. ಅಧಿಕಾರ ಬಲದಿಂದ ಕಬ್ಬಿ ಮರಿವೆ. ಆವಾಗಲೇ ಹಾಡು ಹೇಳಿದ್ರಲ್ಲ, ಅದು ಹಾಡು ಹೇಳಿ. ಅದಲ್ಲ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿಗೆ ಹಂಬಲಿಸು. ಹೇಳು. ಇವೆಲ್ಲ ಎಲ್ಲರೂ ಹೇಳುವಾಗ ನಂಗೆ ಕೇಳಲಿಕ್ಕಾಗಲ್ಲ. ಎಲ್ಲ ನಿಮ್ಮ ಫ್ರೆಂಡ್ಸ್ ತಾನೆ, ಮಂಗಳೂರವರೇ ತಾನೆ? ಸುಮ್ಮನೆ ಮಕ್ಕಳು ಮಾತ್ರ ಹೇಳಿ. ನಾವು ಮಕ್ಕಳು 10th ಸ್ಟ್ಯಾಂಡರ್ಡ್ ಎಲ್ಲ ಏನೋ ನಾವು. ನೀವೇ ಹೇಳಿ. ಕೆಲಸದವರಾ? ಹೇಳಿ. ನಾವು ಮೇಲೆ ಹೇಳ್ತೇವೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲನೆ ಒಂದು ದಿನ ಕಡಲಲು ಕೂಡಬಲ್ಲನೆ ಒಂದು ದಿನ. ಕಾಣಬಲ್ಲನೆ ಒಂದು ದಿನ ಕಡಲಲು ಕೂಡಬಲ್ಲನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಥ್ಯಾಂಕ್ ಯು. ಎಸ್, ಹಾಗೆ ಈಗ ನೀವು ಆಡ್ತೀರಾ? ಯಾವ ಹಾಡು? ಹಾಡು ಅಷ್ಟೇ. ಡೈಲಾಗ್ ಹೇಳ್ತೀರಾ? ಡೈಲಾಗ್ ಹೇಳ್ತೀನಿ. ನಾನು ಎರಡು ಹೇಳ್ತೀನಿ. ಹಿರಣ್ಯಕಶ್ಯಪುದು ಮತ್ತೆ ಒಂದು ಪೌರಾಣಿಕಂದು ಮತ್ತೆ ಹೇಳ್ತೀನಿ ಇನ್ನೊಂದ್ಸಲ. ಈಗ ಫಸ್ಟ್ ಯಾರ ಕಡೆಯಿಂದ ಯಾರು ಹೇಳ್ತೀರಾ? ನಾನು ಹೇಳ್ತೀನಿ. ವಸುದೇವನ
ಜ್ಯೇಷ್ಠ ಪುತ್ರನಾದ ಪೌಂಡ್ರಕನು ನಾನೇ ನಿಜವಾದ ದೇವರು, ನಾನೇ ನಿಜವಾದ ವಾಸುದೇವ ಎಂದು ಕೃತಕ ಕೈಗಳಲ್ಲಿ ಶಂಖ ಚಕ್ರ ಗದ ಪದ್ಮವನ್ನು ಧರಿಸಿ ಶ್ರೀಕೃಷ್ಣವನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ. ಅದಕ್ಕೆ ಶ್ರೀಕೃಷ್ಣ, ಎಲ್ಲವೋ ಪೌಂಡ್ರಕ, ಕೆಂಬು ತಗರಿ ಬಿಚ್ಚಿ ಎಷ್ಟು ಕುಣಿದರೂ ಅದು ನವಿಲಾಗಲಾರದು. ಛೇದ್ನ ವೇಷ ಧರಿಸಿ ಜನರನ್ನು ವಂಚಿಸುತ್ತಿರುವೆಯಾ, ನಿನಗೆ ಮರಣವೇ ಶಿಕ್ಷೆ ಅಂತ ಹೇಳಿ ಅವನನ್ನ ಮರ್ದಿಸುತ್ತಾನೆ. ರಾಜಸೂಯ ಯಾಗದ ಸಂದರ್ಭದಲ್ಲಿ ಪಾಂಡವರು ಶ್ರೀಕೃಷ್ಣನಿಗೆ ಅಗ್ರ ಪೂಜೆಯನ್ನು ಸಲ್ಲಿಸುತ್ತಾರೆ. ಇದನ್ನು ಸಹಿಸಲಾದ ಕೃಷ್ಣ ದ್ವೇಷಿ ಶಿಶುಪಾಲನು ಈ ಜಾರ ಚೋರ ಲಂಪಟನಾದ ಗೋವಡ ಶ್ರೀಕೃಷ್ಣನಿಗೆ ಅಗ್ರ ಪೂಜೆ ಎಂದು ಅವಂಚ ಶಬ್ದದಿಂದ ಬೈಯುತ್ತಾನೆ. ಅದಕ್ಕೆ ಶ್ರೀಕೃಷ್ಣ, ಎಷ್ಟು ಹಾರಾಡುತ್ತಿರುವೆ, ನಿನ್ನ ತಾಯಿಗೆ ಕೊಟ್ಟ ಮಾತಿನಂತೆ ನಿನ್ನ ಶತ ಅಪರಾಧಗಳನ್ನು ಮನ್ನಿಸಿದ್ದೇನೆ, ಇನ್ನು ನಿನಗೆ ಉಳಿಗಾಲವೇ ಇಲ್ಲ ಅಂತ ಹೇಳಿ ಅವನನ್ನು ಕೊಲ್ಲುತ್ತಾನೆ. ತನ್ನ ಆಪ್ತ ಮಿತ್ರರಾದ ಪೌಂಡ್ರಕ ಮತ್ತು ಶಿಶುಪಾಲರನ್ನು ಶ್ರೀಕೃಷ್ಣ ಸಂಹರಿಸಿದ ವಾರ್ತೆಯಿಂದ ತಿಳಿದ ದಂತವಕ್ರನು ರೋಷಾವಿತ್ತನಾಗಿ ತನ್ನ ಗದೆಯಿಂದ ಶ್ರೀಕೃಷ್ಣನಿಗೆ ದಂತವಕ್ರ ಪಹರಿಸುತ್ತಾನೆ. ಅದಕ್ಕೆ ಶ್ರೀಕೃಷ್ಣ, ನನಗೆ ಗದೆಯಿಂದ ಹೊಡೆದೆಯ, ನೋಡು ನನ್ನ ಕೌಮೋದಕಿ ಗದೆಯ ಮಹಾತ್ಮೆ ಅಂತ ಹೇಳಿ ಅವನನ್ನು ಕೊಲ್ಲುತ್ತಾನೆ. ಈ ರೀತಿಯಾಗಿ ಶಿಶುಪಾಲ ದಂತವಕ್ರನ ಶಾಪ ವಿಮೋಚನೆ ಆಯಿತು. ಅದಕ್ಕೆ ಶ್ರೀಕೃಷ್ಣ, ಶಿಶುಪಾಲ ದಂತವಕ್ರರೇ, ಇನ್ನು ನೀವು ಜಯ ವಿಜಯರಾಗಿ ನನ್ನನ್ನು ವೈಕುಂಠದಲ್ಲಿ ಸೇರಿ. ಎಸ್, ಚಪ್ಪಾಳೆ ಹೊಡಿರಿ ಮಂಗಳೂರವರೆಲ್ಲ ಸೇರ್ಕೊಂಡಿದ್ದು. ಥ್ಯಾಂಕ್ ಯು, ವೆಲ್ಕಮ್. ಎಸ್, ಈಗ ಅದ್ವಿಕಾ. ನಾನು ನನ್ನ ಎಸ್, ಒಂದು ನಿಮಿಷ. ನೀವು ಎಷ್ಟನೇ ಕ್ಲಾಸ್ ಓದ್ತಿರೋದು? ಫೋರ್ತ್. ಈಗ ಮಂಗಳೂರಲ್ಲೆಲ್ಲ ಹೋಗಿದ್ದೀರಲ್ಲ, ಗಿಲ್ಲಿಗೆ ಸೆಲೆಕ್ಟ್ ಆದಮೇಲೆ ಮಂಗಳೂರಿಗೆ ಹೋದ್ಮೇಲೆ ಎಲ್ಲರೂ ನಿಮ್ಮನ್ನೆಲ್ಲಾನು ಇದು ಮಾಡ್ತಿದ್ದಾರಾ, ಫೈಂಡ್ ಔಟ್ ಮಾಡ್ತಿದ್ದಾರಾ, ಅಂದರೆ ರೆಕಗ್ನೈಸ್ ಮಾಡ್ತಿದ್ದಾರಾ, ಗುರ್ತಿಡಿತಿದ್ದಾರಾ ಅಂತ? ನಿನ್ನೆಲ್ಲ ಮೊನ್ನೆ ಹೋಗಿದ್ದೆ ಅವರಿಗೆ, ಎಲ್ಲರೂ ಫೈಂಡ್ ಔಟ್ ಮಾಡಿದ್ದಾರೆ. ಫಂಕ್ಷನ್ ಎಲ್ಲ ಹೋಗಿದ್ದೆ, ಎಲ್ಲರೂ ಫೋಟೋ ಎಲ್ಲ ತೆಗೆಸ್ಕೊಂಡ್ರೆ ಎಷ್ಟು ಖುಷಿ ಆಯಿತು ಆ ಫೋಟೋ ತೆಗೆಸ್ಕೊಂಡಾಗ? ತುಂಬ ಖುಷಿ ಆಗ್ತದೆ. ತುಂಬ ಖುಷಿ ಉಂಟು. ಇದೇ ಖುಷಿ ಪಾರ್ಟಿ ಕೊಡುವ? ಈ ಸಂಡೇ ಬರ್ಡೇ ಇದೆ ಅಲ್ವಾ, ಅವಾಗ ಬನ್ನಿ. ಅವಾಗ ಬರ್ಬೇಕು. ಎಲ್ಲಿ ಬರ್ತಡೆ? ಬೆಂಗಳೂರಲ್ಲ ಮಂಗಳೂರಲ್ಲ? ಇಲ್ಲೇ ಮಾಡೋದು, ಶೂಟಿಂಗ್ ಡೇ. ಶೂಟಿಂಗ್ ಆಗಿತ್ತಾ? ಸೂಪರ್, ಖಂಡಿತವಾಗ್ಲೂ ಬರ್ತೀನಿ. ಓಕೆ, ಇವಾಗ ಯಾವ ಕ್ಲಾಸ್ ಓದ್ತಿರೋದು ನೀವು? ಫೋರ್ತ್ ಅಂತ ಹೇಳ್ದೆ ತಾನೆ. ಮರ್ತೋಗ್ಬಿಟ್ಟೆ ನಾನು, ಬರ್ತ್ಡೇ ಪಾರ್ಟಿ ಅಂದ್ರಲ್ಲ ಅದಕ್ಕೆ ಮರ್ತೋಗ್ಬಿಟ್ಟೆ. ಓಕೆ, ಇವಾಗ ಯಾವ ಡೈಲಾಗ್ ಹೇಳ್ತೀರಾ? ನಾನು ಫಸ್ಟ್ಗೆ ಓಪನಿಂಗ್ ಡೇ ಹೇಳಿದ್ದೆ ಒಂದು ಬಿಗ್ ಬಾಸ್ ಬಗ್ಗೆ, ಅದನ್ನ ಹೇಳ್ತೀನಿ. ಎಲ್ಲ ಅಪ್ಪ ಅಮ್ಮಂದಿಗೂ ನನ್ನೊಂದು ರಿಕ್ವೆಸ್ಟ್ ಆಯಿತಾ, ಎಂತ ಹೇಳಿದರೆ, ನಿಮಗೆಲ್ಲ ಮಗು ಹುಟ್ಟಿದರೆ ದಮ್ಮಯ್ಯ ಅಂತೀನಿ, ಎ ಅಕ್ಷರದಿಂದ ಮಾತ್ರ ಹೆಸರು ಬಿಡಬೇಡಿ ಆಯಿತಾ. ಎಂತಕ್ಕೆ ಹೇಳಿದರೆ, ಸ್ಕೂಲಿಗೆ ಹೋದರೆ ಸಾಕು, ಅಟೆಂಡೆನ್ಸಿಂದ ಎಕ್ಸಾಮ್ ಹಾಲ್ವರೆಗೆ ಸಹ ಎಲ್ಲದರಲ್ಲೂ ನಮ್ಮನೆ ಫಸ್ಟ್ ಕೂರಿಸ್ತಾರೆ. ಎಷ್ಟು ಕಿರಿಕಿರಿ ಆಗ್ತದೆ ಗೊತ್ತುಂಟಾ? ನನ್ನ ಹೆಸರು ಎ ಅಕ್ಷರದಿಂದ ಶುರು ಆಗ್ತದೆ, ಎ ಫಾರ್ ಅದ್ವಿಕಾ. ಅರ್ಥ ಆಯ್ತಾ ಅಲ್ವಾ? ಆದರೆ ಎ ಅಕ್ಷರದಿಂದ ಒಂದು ಅಡ್ವಾಂಟೇಜ್ ಉಂಟಾಯ್ತಾ, ಎಂತ ಹೇಳಿದರೆ, ಕರ್ನಾಟಕದಲ್ಲಿ ದೊಡ್ಡ ಹೆಸರು ಮಾಡಿರೋ ಅಷ್ಟೂ ಜನರ ಹೆಸರು ಕೂಡ ಆ್ಯಂಕರಿಂಗ್ನಲ್ಲಿ ಎ ಇಂದನೇ ಶುರುವಾಗಿದೆ. ಅನುಭವ ಅಕ್ಕಂತರ ನನ್ನಮ್ಮ ಗಿಲ್ಲಿ ಥರ ಪಂಚ್ ಡೈಲಾಗ್ ಕಲಿ ಅಂತ ಟಾರ್ಚರ್ ಕೊಡೋ ನಮ್ಮಮ್ಮಂಗೆ ಇಲ್ಲಿಂದನೇ ಒಂದು ಚಾಲೆಂಜ್ ಆಗ್ತಾನೆ. ಎಂತ ಹೇಳಿದರೆ, ರಘು ಅಂಕಲ್ ಇದ್ದಾರಲ್ಲ ಮನೆಯಲ್ಲಿ, ಎಷ್ಟು ಚಂದ ಅಡಿಗೆ ಮಾಡ್ತಾರೆ, ಅವ್ರ ಥರ ಅಡಿಗೆ ಮಾಡೋದ್ರೆ ಅವ್ರ ಕೈಲಿ ಆಗ್ತದಾ? ಇಲ್ಲ, ಚಾನ್ಸೇ ಇಲ್ಲ. ಅದು ಬಿಡಿ, ಅಶ್ವಿನಿ ಮೇಡಮ್ ಥರ ಸ್ಟ್ಯಾಂಡ್ ತಗೊಳ್ಬೇಕಂತ ಡಿಸೈಡ್ ಮಾಡಿದೆ. ಒಮ್ಮೆ ನಮ್ಮ ಮನೆಗೆ ನೆಂಟರು ಬಂದಿದ್ರು, ನನ್ನಮ್ಮ ಬಂದು ಅದ್ವಿಕೊಂದು ಹಾಡು ಹೇಳು, ಚಂದ ಹೇಳ್ತೀಯಲ್ಲ ಹೇಳಿದ್ರು. ಅದಕ್ಕೆ ನಾನೆಲ್ಲ ಬಿಗ್ ಬಾಸ್ ಎಲ್ಲ ಫ್ಯಾನ್ ಅಲ್ಲ ನಾನು, ಅದಕ್ಕೆ ದೊಡ್ಡ ಹಸೆ ಕೊಡು, ಚಿಕ್ಕ ಚಕ್ಲಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರ್ಗಕ್ಕೋ ಸೊಪ್ಪು, ನೀವಿಬ್ಬರು ನಮ್ಮ ಮನೆಗೆ ಬಂದಿರೋದು ತಪ್ಪು ಅಂತ ಹೇಳಿದೆ. ಅದರಲ್ಲಿ ಎಂಥ ತಪ್ಪು ಉಂಟಂತ ನಂಗೆ ಗೊತ್ತಿಲ್ಲ. ಅಮ್ಮ ಮನೆಯ ಸ್ಟ್ಯಾಂಡ್ ತಗೊಂಡು 2 ಬಿಟ್ಟದ್ದೆ. ಒಮ್ಮೆ ನಾನು ಆಟ ಆಡ್ತಿದ್ದೆ, ನನ್ನ ಅಮ್ಮ ಬಂದು, ಅದ್ವಿಕಾ ಮಂಗ ಎಷ್ಟೊತ್ತಿಂದ ಕರಿತೀನಿ, ಬರ್ಲಿಕ್ಕಾಗೋದಿಲ್ಲ ಅಂತ ಹೇಳಿದರು. ನಾನು ಅಶ್ವಿನಿ ಮೇಡಮ್ ಥರ ಸ್ಟ್ಯಾಂಡ್ ತಗೊಳ್ಳೋದಂತ ಏಯ್ ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟು ಮಾತಾಡು ಅಂತ ಹೇಳಿದೆ. ಅದಕ್ಕೆ ನನ್ನ ಮನೆ ಸ್ಟ್ಯಾಂಡ್ ತಗೊಂಡು ವಾಪಸ್ 2 ಬಿಟ್ಟದ್ದು. ಅದೆಲ್ಲ ಬಿಡಿ, ಬಿಗ್ ಬಾಸ್ ನೋಡ್ಬೇಕಾರೆ ಒಂಥರ ಮಜಾ, ಎಂಜಾಯ್ ಮಾಡಿದ್ದು. ಇಲ್ಲೋದ್ರು ಬಿಗ್ ಬಾಸ್, ಅಲ್ಲೋದ್ರು ಬಿಗ್ ಬಾಸ್, ಎಲ್ಲೆಲ್ಲೋ ಬಿಗ್ ಬಾಸ್. ಮೊದಲೆಲ್ಲ ಬಿಗ್ ಬಾಸ್ ನಡೀತಿತ್ತಲ್ವಾ, ನನ್ನಮ್ಮಂಗೆ ನನ್ನ ನೆನಪೇ ಇಲ್ಲ, ಗೊತ್ತಾನೇ ಇಲ್ಲ. ಈಗ ಬಿಗ್ ಬಾಸ್ ಮುಗಿತಲ್ವಾ, ಬಂದು 100 ದಿನದ ಹೋಮ್ವರ್ಕ್ ಕೇಳ್ತಿದ್ದಾರೆ.
ಎಲ್ಲಿಂದ ಅಂತ ತರೋದು. ಅದಕ್ಕೆ ಈಗ ಜಡ್ಜಸ್ಸಿಗೆ ಅಂತ ಹೇಳ್ತಾನೆ, ಇನ್ಮೇಲೆ ವರ್ಷ ಪೂರ್ತಿ ಬಿಗ್ ಬಾಸ್ ನಡೀಲೇಬೇಕು. ಇದಕ್ಕೆ ಮೇಲೆ ನಾನು ಮಾತಾಡಿದರೆ ಇನ್ನು ಜನರೆಲ್ಲ ಸ್ಟ್ಯಾಂಡ್ ತಗೊಳ್ತಾರೆ ಅಷ್ಟೇ. ಥ್ಯಾಂಕ್ ಯು. ಎಸ್, ಈಗ ನೀವು ಡೈಲಾಗು. ನಾನು ಹಾಸ್ಪಿಟಲಲ್ಲಿ ಇರಬೇಕಾ? ನಮಸ್ತೆ ಸುಜನ್ ಮಾಮ, ನಮಸ್ತೆ ಸಾಧು ಸರ್, ನಮಸ್ತೆ ಶ್ರುತಿ ಮ್ಯಾಮ್. ಇದು ಈ ಹಾಸ್ಪಿಟಲ್ ಹೆಸರು ಕೊನೆಯುಸಿರು ಅಂತ. ಏನು ಗೊತ್ತಾ, ಡೈಲಾಗೇ ಮರ್ತೋಗಿದೆ. ಹೌದಾ? ಯಾಕೆ? ಯಾವ ತಿಂಡಿ ತಿಂದಿಲ್ವಾ? ಇಲ್ಲ. ಅಷ್ಟು ನೀವು ನೆನಪಿಸ್ಕೊಳ್ಳಿ, ಅಷ್ಟಲ್ಲಿ ಇವನ ಹತ್ರ ಮಾತಾಡ್ಕೊಂಡ್ಬರ್ತೀನಿ ನಾನು. ಓಕೆನಾ? ಹಾಯ್. ಹಾಯ್. ಹೇಳಿ ನಿಮ್ಮ ಹೆಸರು? ಚಿರುಷಾದಿತ್ಯ. 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 ಯಾವುದು? ಚಿರುಷಾದಿತ್ಯ ಗೌಡ. ಯಾವುದು ಹೊಸದು? ಎಸ್, ಓಕೆ. ಯಾವ ಡೈಲಾಗ್ ಹೇಳ್ತೀರಾ ಈಗ? ನಾನಾರು ಅಲ್ಲ, ನಂಗೆ ಮೊದಲೇ ಗೊತ್ತಿತ್ತು ಈ ಮದುವೆ ಫಿಕ್ಸ್ ಆಗಲ್ಲ ಅಂತ. ಮದುವೆ ಕ್ಯಾನ್ಸಲ್. ನೆಕ್ಸ್ಟ್ ಇನ್ನೊಂದು. ನಾನಾರು ಕಾಶ್ಯಪ ಬ್ರಹ್ಮನ. ನೀನು ಹೇಳ್ಬೇಡ. ನಾನಾರು ಕಾಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ಆತನಿಂದ ವಿಧಿ ಬರಂದೆ ಬಲ್ಲಾಸಿ ಮಲಾನಾನೆ ಮೆಟ್ಟಿಂತ ಬಾವಿರ ಆದಿತ್ಯ ಮಕ್ಕಳ ಟಾಸನ್ ಸೊಟ್ಟು ಆದಿತ್ಯ ಮಟ್ಟ ಕಿರ್ಸಾಸ್ ಅತಳು ವಿತಲ್ ಸುತ್ತಲ್ ಸತಲ್ ತಲ್ ತಲ್ ಮಾತಲ್ ಪಾತಲ್ ಪಾದದಲ್ಲಿ ಪುಡಿತ ಪರಾಕ್ರಮಶಾಲಿ ಅಡಿತ ಬೇರೆ ಉಡ್ಬೋದು ತಲೆ ಎತ್ತದ ಬೆಚ್ಚುಡ್ಬೋದು ಕೈ ಎತ್ತನ್ನಾಗಿ ಸುಸಿ ಚಟುಮುಖನ ಎಷ್ಟು ಜನ ಪಾಸಿ ಎಕ್ಕಷ್ಟಿಕ್ ಮಗ, ನಾನು ಜನ್ಮ ಕೊಟ್ಟ ಮಗ, ನನ್ನ ಮೌನ್ ಜನ್ಬೇಕಾದ್ರೆ ನನ್ನ ಕುಮಾರ, ನನ್ನ ಆಶಾ ಜೊತೆಯಿಂದ ನನ್ನ ನಮಸ್ಕೆಯಿಂದ ಅಂತ ಹೆಚ್ಚಿ ಇವನ್ ಬದುಕೆ ಇವನ್ ಜಮ್ಮ ಅಂತ ತೂರಿಡಿ ಅಂತ ತೂರಿರಿ. ನಾನೇ ಸರ್ವಶಕ್ತಿ ಅಂದ್ಕೊಂಡರೆ ಅದಾವ ಶಕ್ತಿ ಅವನಿಗೆ ಸಾಬಸ್ತಾರೆ. ಅವನೇ ಆದಿಷ್ಟನೇ ಆ ಕೆಲವೇರಿಯಾದ ಹರಿಯ ಕೆಲ ಕಾರಣನು ಕೆಲವೇರಿ ಹರಿ ಕಬ್ಬಟ್ಟಿ ವಂಚಕಿ ನನ್ನ ಮಗನೇ ಹೋಗಿ ಹೋಗಂತಲ್ಲಿ ಕೇಸಿ ಮಲಬಂತತ್ಯ ಪರಮ ಓಷತ್ತರೆ ಪರಮ ಪುಷತ್ತರೆ ನನ್ನಂತರಿಯ ಚಾತ ನೀನು ಕಂಡಿರಿ ನಗಿದ್ದು ಬಂದು ನಾನು ನಿನ್ನ ಉದರವನ್ನು ಬಗೆದು ನಿನ್ನ ಕೆರಳುಗಳಲ್ಲಿ ಮಾಲೆ ಹಾಕೊಂಡಿದ್ದೆ. ನಾನಿರನ್ನು ಕಶ್ಮ ಅಲ್ಲ, ನಾನಿರನ್ನು ಕಶ್ಮ ಅಲ್ಲ, ನಾನಿರನ್ನು ಕಶ್ಮ ಅಲ್ಲ. ಸೂಪರ್. ಚಿರುಷಾದಿತ್ಯ. ಎಸ್, ಹೇಳಿ. ಈ ಹಾಸ್ಪಿಟಲ್ ಕೊನೆ ಉಸಿರು ಅಂತ. ಬೇರೆ ಡೈಲಾಗ್ ಹೇಳಿ ಹೋಗಿ. ನಂಗೆ ಗೊತ್ತು. ಈ ಸೀರೆ ರೇಟಾ ಜಸ್ಟ್ 8 lakhs. ಈ ಸೀರೆ ರೇಟ್ ಈ ಸೀರೆ ಜಸ್ಟ್ 5 lakhs. ಶ್ರುತಿ ಮೇಡಮ್ ಇದು ಯಾರು ಕಂಜಸ್ಗಿರಕ್ಕೆ ಅಂತ ಕೇಳ್ತದೆ. ಎ ಸಿ ಬೇರೆ ಕೇಳ್ದು ಸೂರಜ್ ಎ ಸಿ ಆಫ್ ಮಾಡಿ ಫ್ಯಾನ್ ಹಾಕ. ನಮ್ಮ ಈ ಸೀರೆಗ ಜಸ್ಟ್ 1 lakhs. ಹತ್ಮಿ ಅವ್ರು ಯಾರೋ ಕಂಜೂಸ್ಗಿರಕ್ಕೆ ಕಾಣಿಸುತ್ತೆ. 1,00,000 ಅಂತ ಹೇಳಿ 1,000 ಸೀರೆ ಹೇಳಿ 5,000 ಹೇಳಿ ಕಳಿಸಿ. ಓಕೆ ಸರ್. ಈ ಸೀರೆ ನೋಡಿ, ನಮ್ಮ ಅಂಗಡಿಯಲ್ಲಿ ಕಮ್ಮಿ ರೇಟಿದ್ದು ಸೀರೆ ಬೇಕಾದ್ರೆ ತಗೊಳ್ಳಿ, ಒಯ್ತಾ ಇರಿ. ಎಸ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಅಪ್ಪ ಪುಣ್ಯಾತ್ಮ, ನಿಮಗೆ ದುಡ್ಡು ಕೊಟ್ಟು ಸೀರೆ ತಗೊಳ್ಳಿಕ್ಕೆ ಯೋಗ್ಯತೆ ಇಲ್ಲ. ಅದಕ್ಕೆ ನಿಮ್ಮ ಮದುವೆಗೆ ನಾನು ಗಿಫ್ಟ್ ಕೊಡೋನು. ತಗೊಳ್ಳಿ. ಮಾತಾಡೋ ಎಲ್ಲಿ ನಿಮ್ಮ ಮನೆ? ಲೈ ಗುಂಗ್ರು ಬಾಯಿ ಟೇಪ್ ಹಾಕೊಂಡು ಮಾತಾಡು ಅಂದ್ರೆ ಹೆಂಗ ಮಾತಾಡ್ಲಿ? ಓಕೆ, ಐ ಆಮ್ ವೆರಿ ಸಾರಿ. ಆಯಿತು, ಈಗ ನಿಮ್ಮ ಫೋನ್ ಮಾಡು. ಹಲೋ ಅಪ್ಪ, ಇಲ್ಲಿ ಯಾವನೋ ಗುರಿಲ್ಲ ನಿನ್ನ ಹತ್ರ ಮಾತಾಡ್ಬೇಕಂತ. ಕೊಡ್ಲಾ ಫೋನು? ತಗೋ ಫೋನು. ಲೈ ಮೊಟ್ಟಲ್ಲಿ ಗಟ್ಟೆ, ಎಲ್ಲಿ ಫೋನು? ಮತ್ತೆ ಫೋನ್ ಮಾಡು ಅಂದರೆ ಕೈಯಲ್ಲಿ ಮಾಡ್ಲಾ? ಕೊಡೋ ಫೋನು. ಆಯಿತು ತಗೋ. ಲೈ ಕಾಕನ ನೀನಲ್ಲ ಕಣೋ,
ಅಂಗಡಿಯಿಂದ ಒಂದು ಸ್ಟ್ರಾಂಗ್ ಟೀ ತಗೊಂಡು ಬಾರೋ. ಲೇ ನೀನು ತಗೊಂಡು ಬಾರೋ. ಲೇ ಯಾಕೆ ನನ್ನ ಹೊಸ ಆ್ಯಂಡ್ರಾಯ್ಡ್ ಫೋನ್ ಕಣೋ. ಈ ನನ್ನ ಮಗ ಎಷ್ಟು ಸುಳ್ಳು ಹೇಳ್ತಾನೆ ಕಣೋ. ಹೊಡೆದಿದ್ದೇ ಒಂದು ಫೋನ್ ಹೇಳ್ತಾನೆ 100 ಫೋನ್ ಅಂತ. ಎಸ್ ಥ್ಯಾಂಕ್ ಯು ಎಲ್ರಿಗೂ. ಈಗ ಒಂದು ಏನು ಮಾತಾಡ್ತಿದ್ದ? ನೆಟ್ವರ್ಕ್ ಇಲ್ವಾ ಅಂತ ನೋಡ್ತಾ ಇದ್ದೆ. ಈಗ ಯಾರಿಗೆ ಕಾಲ್ ಮಾಡ್ತಿದ್ಯಾ ಹೇಳು. ನಿನ್ನ ಹತ್ರ ಇಲ್ಲ, ಇವನ ಹತ್ರ ಇಲ್ಲ. ಡೈಲಾಗ್ ಹೇಳು. ನಾ ಪೊಲೀಸ್. ಪೊಲೀಸಾ? ನೀನು ಯಾರಿಗೆ ಕಾಲ್ ಮಾಡ್ತಿದ್ಯಾ ಹೇಳು. ಯಾರಿಗೆ ಕಾಲ್ ಮಾಡ್ತಿದ್ಯಾ? ಪೊಲೀಸ್ಗೆ. ನಿಂಗಲ್ಲ ಹೇಳಿ ಕೈ. ನನ್ನ ಡೈಲಾಗ್ ಅದು. ಎತ್ರ ಬನ್ನಿ ಡೈಲಾಗ್ ಹೇಳಕ್ಕೆ. ಯಾವುದು ಎತ್ತರ ಬಂಡಿ ಡೈಲಾಗು? ನನ್ನ ಡೈಲಾಗ್ ಬಟ್ ಅದು ಪ್ರೋಗ್ರೆಸಿವ್ ಪೈಸ್ಟ್ ಹೇಳ್ತಾರೆ. ನನ್ನ ಡೈಲಾಗ್ ಅವನು ಹೇಳ್ತಾ ಇವಾಗ ಆಯ್ತು, ಡೈಲಾಗ್ ಎಲ್ಲ ಹೇಳಿದ್ದಾಯ್ತಲ್ಲ. ಈಗ ಡೈಲಾಗ್ ಎಲ್ಲ ಆಯ್ತಲ್ಲ. ಸೊ ಈಗ ನೀವು ಯಾರ್ಯಾರ ಟೀಮು? ಮೆಂಟರ್ ಯಾರು? ನನ್ನ ಮೆಂಟರ್ ಚಿಲ್ಲರ್ ಸರ್. ಚಿಲ್ಲರ್ ಸರ್ ಎಲ್ಲ ಹೆಂಗೆ? ಚಿಲ್ಲರ್ ಮಂಜು ಅವರೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರಾ? ಚೆನ್ನಾಗಿ ಸೂಪರ್ ಆಗಿ ಹೇಳ್ಕೊಡ್ತಾರೆ. ಓಕೆ, ಅವ್ರಿಗೆ ಏನು ಹೇಳ್ತೀರಾ ಈಗ ನಮ್ಮ ಬಾಸ್ ಟಿವಿ ಮೂಲಕ? ಅಂದರೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ತೀರಾ ಅಂತ? ಯಾರಿಗೆ? ಚಿಲ್ಲರ್ ಸರ್ಗೆ. ತುಂಬ ಥ್ಯಾಂಕ್ಸ್ ಅಂತ ಚೆನ್ನಾಗಿ ಕಲಿಸಿದ್ದು. ನೀ ಹಿಂಗೇನೆ ಚೆನ್ನಾಗಿ ಕಲಿಸಿ ನಾನು ಚೆನ್ನಾಗಿ ಕಲ್ತ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಎಸ್, ನೀವು ನಿಮ್ಮ ಮೆಂಟರ್ ಯಾರು? ಮಾನಸ. ಓಕೆ, ನನ್ನ ಮಾನಸ ಏನು ಹೇಳಿಕೊಡಿಲ್ಲ. ಯಾಕೆ? ಯಾಕಂದ್ರೆ ಅಲ್ಲೇ ಆ ಕಡೆ ಯಾಕಂದ್ರೆ ಚಿಲ್ಲರ್ ಮನುಷ್ಯರು ನಂಗೆ ಎಂತರ ಹೇಳಿಕೊಡ್ತಾರೆ. ಇವಾಗ ಮಾನಸ ಮೇಡಮ್ ಏನು ಹೇಳ್ಕೊಡಲ್ವಾ? ಮಾನಸ ಮೇಡಮ್ ಏನು ಹೇಳ್ಕೊಡಲ್ವಾ? ಯಾಕೆ ಹೇಳ್ಕೊಡಲ್ಲ? ಯಾಕಂದ್ರೆ ಇವ್ರು ನನ್ನ ಫೇವ್ರೆಟ್ ಅಲ್ಲ. ಯಾರು? ಮಾನಸ ಮೇಡಮ್ ಫೇವ್ರೆಟ್ ಅಲ್ವಾ? ಚಿಲ್ಲರ್ ನನ್ನ ಮೆಂಟರ್ ಅಲ್ಲ. ಬಿಲ್ಲು ಅಲ್ಲ, ಚಿಲ್ಲು ಅಂದ್ರೆ ಬಿಲ್ಲು. ಅಂದ್ರೆ ಅವ್ನು ಚಿಲ್ಲುನ ಬಿಲ್ಲು ಅಂತ ಕರೀತಾನೆ. ಹೌದಾ? ಚಿಲ್ಲರ್ ಸರ್ ನನ್ನ ಸರ್ ಕಣೋ. ಈಗ ನಿಮ್ಮ ಮೆಂಟರ್ ಯಾರು? ರಾಘು ಸರ್. ಓಕೆ, ರಾಘು ಸರ್ಗೆ ಏನಂತ ಹೇಳ್ತೀರಾ ಥ್ಯಾಂಕ್ಸ್? ಅವರು ಚೆನ್ನಾಗಿ ಕಲಿಸ್ತಾರೆ, ಇದೇ ರೀತಿ ಕಲಿಸಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟು ಚೆನ್ನಾಗಿ ಕಲಿಸಿದ್ದಕ್ಕೆ. ಥ್ಯಾಂಕ್ ಯು. ಸುರೇಶ್ ಸರ್ಗೆ ಏನು ಹೇಳ್ತೀರಾ? ತುಂಬ ಥ್ಯಾಂಕ್ಸ್ ಹೇಳ್ತಾನೆ. ಯಾಕಂದರೆ ಯಾಕೆ ಗೊತ್ತಾ, ಅವರು ನನಗೆ ಸ್ಕಿಟ್ ಹೇಳ್ಕೊಟ್ಟಿದ್ದಾರೆ. ಅಂದರೆ ತುಂಬ ಥ್ಯಾಂಕ್ಸ್. ತುಂಬ ಥ್ಯಾಂಕ್ಸ್. ಅವರು ನನಗೆ ಫುಲ್ ಹೇಳ್ಕೊಟ್ಟಿದ್ದಾರೆ. ಹಂಗೆ ನಮಗೆ ಸೂರಜ್ ಅವರಂದರೆ ಇಷ್ಟ. ಅಂದರೆ ನಮಗೆ ಸ್ಕಿಟ್ ಎಲ್ಲ ಹೇಳಿಕೊಡ್ತಾರೆ ಚೆನ್ನಾಗಿ. ಹಾಗೆ ನಮಗೆ ಸೂರಜ್ ಅವರು ಇಷ್ಟ. ಯಾಕೆ ಬೆರಳು ಗಾಯ ಮಾಡ್ಕೊಂಡಿದ್ದೀರಾ? ಅದು ನಿನ್ನೆ ತಾಗಿತ್ತು. ಏನು ತಾಗಿತ್ತು? ಬ್ಲೇಡ್. ಬ್ಲೇಡಲ್ಲಿ ಆಟ ಆಡ್ಕೊಳಕ್ಕೆ ಹೋಗಿದ್ರಾ? ಎಸ್, ಈಗ ಜೈ ಮಂಗಳೂರು ಜೈ ಗಿಚ್ಚಿಗಿಲಿಗಿಲಿ ಅನ್ಬೇಕು ಎಲ್ಲರೂ ಸೇರ್ಕೊಂಡು. ಓಕೆನಾ? ಎಸ್, ಇಷ್ಟೊತ್ತು ಮಂಗಳೂರಿನ ಪ್ರತಿಭೆಗಳನ್ನು ಮಾತಾಡಿಸಿದ್ದಾಯ್ತು. ಈಗ ನಮ್ಮ ಬೆಂಗಳೂರಿನ ಪ್ರತಿಭೆಗಳಿದ್ದಾರೆ, ಇಬ್ಬರು ಇದ್ದಾರೆ. ಅವರು ಬೆಂಗಳೂರಲ್ಲಿ ಯಾವ ಏರಿಯಾದಿಂದ ಬಂದಿದ್ದಾರೆ, ಹಾಗೆಯೇ ಅವರ ಗಿಚ್ಚಿಗಿಲಿಗಿಲಿ ಜೂನಿಯರ್ ಶೋನ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ, ಒಂದಷ್ಟು ವಿಚಾರಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಹೆಲೋ, ಹೇಳಿ ನಿಮ್ಮ ಹೆಸರು? ಮೋಹಕ್ ಗೌಡ. ನಿಮ್ಮ ಹೆಸರು? ಸಿರಿ ಸಿಂಚನ ಗಾಳಿ. ಸಿರಿ ಸಿಂಚನ ಗಾಳಿ. ಗಾಳಿಯಲ್ಲಿ ಇರ್ತೀರಾ ನೀವು ಯಾವಾಗಲೂ? ನನ್ನ ಬಾಡಿ ಹೀಟ್, ನನಗೆ ಕೋಲ್ಡ್ ಬೇಕು. ಕೋಲ್ಡ್ ಬೇಕಾ? ನಾವು ಅವಳನ್ನ ಯಾವಾಗಲೂ ಸುಂಟ್ರ ಗಾಳಿ ಅಂತ ಕರಿತಾ ಇರ್ತೀವಿ. ಗಾಳಿ ಅಂತ. ಸಿಂಚನ ಗಾಳಿ ಅಂತ ಇರಬಾರ್ದಿತ್ತು. ಓಕೆ, ಅಲ್ಲಿ ಉದ್ರೋಗ್ಬಿಟ್ಟೈತೆ ನಿಮಗೆ? ಹೌದು, ನಾನು UKG ಇದ್ದಾಗಿಂದ. UKG-ನ ಈಗ? UKG ಅಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್. UKG. ನಾನು ಥರ್ಡ್ ಸ್ಟ್ಯಾಂಡರ್ಡ್. ಓಕೆ, ಈಗ ಗಿಚ್ಚಿಗಿಲಿಗಿಲಿ ಜೂನಿಯರ್ ಶೋಗೆ ಸೆಲೆಕ್ಟ್ ಆಗಿದೆ, ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಗಿದೆ ನನಗೆ. ತುಂಬ ಅಂದರೆ ಜಾಸ್ತಿ. ಹೆಂಗಿದೆ ರೆಸ್ಪಾನ್ಸ್ ಎಲ್ಲ? ಈಗ ಸ್ಕೂಲ್ಗೆಲ್ಲ ಹೋಗ್ತಿರ್ತೀರಾ, ಗಿಚ್ಚಿಗಿಲಿಗಿಲಿ ಶೋಗೆಲ್ಲ ಸೆಲೆಕ್ಟ್ ಆದಮೇಲೆ ಹೆಂಗಿದೆ ರೆಸ್ಪಾನ್ಸ್? ಅಲ್ಲೆಲ್ಲ ಯಾವ ಥರ ಮಾತಾಡ್ತಾರೆ? ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅವರೆಲ್ಲ ಕ್ಲಾಸಲ್ಲೆಲ್ಲ ನೀನು ವಿನ್ ಆಗಬೇಕು ಅಂತ ಎಲ್ಲ ಅಂತಾರೆ. ಹೌದಾ? ಓಕೆ, ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ? ಇದು ನಮ್ಮ ಮ್ಯಾಮು, ರಶ್ಮಿ ಮ್ಯಾಮು, ಅವರು ನನಗೆ ಸ್ವೀಟ್ ಇದ್ದಾರೆ. ಅದಕ್ಕೆ ಏನು ಮಾಡ್ತಾರೆ? ನಾನು ತುಂಬ ಸ್ವೀಟು ಬೈಯಲ್ಲ. ಅವರು ಯಾತಪ್ಪ, ಇವನ್ ಪ್ರಿನ್ಸಿಪಲ್ ಮ್ಯಾಮ್ ಆಲ್ಸೋ. ಹೌದಾ? ಸೂಪರ್. ನಿಮ್ಮ ಸ್ಕೂಲಲ್ಲಿ ಹೆಂಗಿದೆ ರೆಸ್ಪಾನ್ಸ್ ಎಲ್ಲ? ಟು ಫೇಮಸ್. ನಾನು ಎಂಟ್ರಿ ಆಗಿದ್ದಂಗೆ ನನ್ನ ಬ್ಯಾನರ್ ಎಲ್ಲ ಹಾಕ್ಸಿ ನನ್ನನ್ನು ವೆಲ್ಕಮ್ ಮಾಡಿ, ಹಾಗೆ ಟೀಚರ್ಸ್ ಎಲ್ಲ ನನ್ನ ಜೊತೆ ಸ್ವೀಟ್ ಆಗಿರ್ತಾರೆ.
ಹ್ಞೂ ಓಕೆ, ಈಗ ಯಾರು ನಿಮ್ಮ ಮೆಂಟರ್ಸ್ ಯಾರು? ನನ್ನ ಮೆಂಟರ್ ಗೊಬ್ರಣ್ಣ. ಗೊಬ್ಬರಣ್ಣ. ನಿಮ್ಮ ಮೆಂಟರು? ಪ್ರಶಾಂತ್ ಅಣ್ಣ. ಪ್ರಶಾಂತ್ ಅಣ್ಣ. ಓಕೆ, ಈಗ ಏನು ಹೇಳ್ತೀರಾ? ಯಾವ ಡೈಲಾಗ್ ಹೇಳ್ತೀರಾ? ಡೈಲಾಗ್ ಯಾರು ಹೇಳ್ತೀರಾ? ಹಾಡು ಹೇಳ್ತೀರಾ? ನಾನು ಹಾಡು ಯಾವ ಹಾಡು? ಮಾಯಾವಿ. ಹಾಡು. ಮಾಯಾವಿ ನಿನಗೂ ನೀನು ಮುಂಜಾರೆ ಬಿಸಿಲು ನೀನು ಸಾಲದಿರು ಹಾಡು ನೀನು ಬೇಕಿಳಿಸೋ ಸಂಜೆ ನೀನು ಹೆದೆಯ ಭೂಮಿಗೆ ಬೆಳಕು ನೀನೆ ನೀನಾನೆ ನೀನಾನೆ. ಯಾರ ರಸ್ತೆಯಲ್ಲಿ ತಂಗಳಿಸೋ ಅವಳೆ ಗಾಳಿ ಸಾಲದರ ಬಾರಿಯಲ್ಲಿ ತಂಗಳಿಸೋ ಅವಳೆ ನೀನೆ. ಎಸ್, ಸೂಪರ್. ಎಸ್, ನೀವು ಯಾವ ಡೈಲಾಗ್ ಹೇಳ್ತೀರಾ? ಸ್ಕಿಟ್ಟಿನ ಡೈಲಾಗ್ ಎಲ್ಲ ಅಥವಾ ಒನ್ ಡೈಲಾಗ್ ಎಲ್ಲ ಯಾವುದಾದ್ರೂ ಸರಿ. ಯಾವುದಿರಲಿ. ಒಂದು ಡೈಲಾಗ್ ಒಂದು, ಅದೊಂದು. ಓಕೆ, ಸ್ಕಿಟ್ಟಿನ ಡೈಲಾಗ್ ಎಲ್ಲ ಫಸ್ಟು. ಓಕೆ. ಸುಜನ್ ಮಾಮ ಟಾಕಿಂಗ್ ಸ್ಟಾರು. ಸುಜನ್ ಮಾಮ ಟಾಕಿಂಗ್ ಸ್ಟಾರು. ನಮ್ಮ ಅಣ್ಣ ಸ್ಟೇಜಿಗೆ ಬಂದರೆ ಎಲ್ಲ ತಲೆ ಚೂರು. ಆಮೇಲೆ ಒನ್ ಡೈಲಾಗ್ ಎಲ್ಲ. ಮಹಾಮಂತ್ರಿ ಎಂದು ಸೇನರಿ ಇದೇನಿದು ಆಘಾತ, ಇದ್ದಕ್ಕಿದ್ದಂತೆ ಶತ್ರು ದಾಳಿ ಮಾಡಿ ಯುದ್ಧಕ್ಕೆ ಆಹ್ವಾನ ನೀಡುತ್ತಿದೆ. ಯಾಕೆ ನಮ್ಮ ರಾಜ್ಯದ ಗುಪ್ತಾಚಾರ್ಯರು ಕಾರ್ಯನಿರ್ವಹಿಸುತ್ತಿಲ್ಲವೇ? ಸೇನಾಧಿಪತಿ ಚಕ್ರವರ್ಮರೇ, ಈ ಕೂಡಲೇ ನಮ್ಮ ಸೈನ್ಯವನ್ನು ಸಿದ್ಧಗೊಳಿಸಿ. ಆ ರಾಜ ವಜ್ರದೇವನಿಗೆ ಗೊತ್ತಾಗಲಿ. ಕರುನಾಡ ಸಿಂಹಾಸನದ ಮೇಲೆ ಮಹಾಪ್ರಚಂಡ ರಾಜ ಚಂದ್ರಚೂಡನು ಹರಿಭಯಂಕರನಾಗಿ ಗರ್ಜಿಸುತ್ತಾನೆಂದು. ಆ ತಾಯಿ ಭುವನೇಶ್ವರಿಯನ್ನು ನೆಳೆದು ಸಮರಾಂಗಣದಲ್ಲಿ ಓಡಾಡಿ ಸಮರದಿ ಗೆದ್ದರೆ ರಾಜ, ಸತ್ತರೆ ವೀರಮರುಣ. ಜೈ ಭುವನೇಶ್ವರಿ. ನಾನು ಸ್ಕಿಡ್ ಡೈಲಾಗ್ ಹೇಳ್ತೀನಿ. ಇದು ಒಂದು ಡೈಲಾಗ್ ಏನ್ರಿ? ನಮ್ಮ ಅಪ್ಪನೇನ ತುಕಾಲಿ ಚಂದ್ರಪ್ರಭಾ ಸೂರಜ್ ಅನ್ಕೊಂಡಿದ್ದೀರಾ? ಇಷ್ಟು ಎರಡೇಳು ಡೈಲಾಗ್ ಹೇಳಕ್ಕೆ. ನಮ್ಮ ಅಪ್ಪ ಕಂಟೆಂಟ್ ಸ್ಟಾರ್ ಪ್ರಶಾಂತ್, ನಟ ರಾಜ, ನಟ ರಾಕ್ಷಸ, ಒಂದು ಸಿಂಗಲ್ ಟ್ಯಾಕಲ್ಲಿ ಇಡೀ ಸಿನಿಮಾನೇ ಮುಗಿಸ್ತಾರೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಇದೇ ಥರನೇ ಡೈಲಾಗ್ ಮೇಲೆ ಡೈಲಾಗ್ ಎಲ್ಲ ಹೊಡಿತಾ ಇರಬೇಕು, ಚೆನ್ನಾಗಿ ಆಡಬೇಕು, ಆ್ಯಂಡ್ ಹಾಗೆಯೇ ಚೆನ್ನಾಗಿ ಗಿಚ್ಚಿಗಿಲಿಲೆಲ್ಲ ಶೋ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ಓಕೆನಾ? ಓಕೆ, ಆಲ್ ದ ಬೆಸ್ಟ್ ಇಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ಅಲ್ಲೆಲ್ರಿಗೂ ಹೇಳಿ, ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅನ್ನಿ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಬೆಂಗಳೂರು ಆಯಿತು, ಮಂಗಳೂರು ಆಯಿತು, ಹಾವೇರಿನೂ ಆಯಿತು, ಹಾಸನ್ನು ಆಯಿತು. ಈಗ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನ ವಿಹಾನ್ ಸೂರ್ಯ ಅವರಿದ್ದಾರೆ. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? ಥರ್ಡ್. ಓಕೆ, ಸೂಪರ್. ಗಿಚ್ಚಿಗಿಲಿ ಶೋಗೆ ಸೆಲೆಕ್ಟ್ ಆಗಿರುವಂಥದ್ದು ಎಷ್ಟು ಖುಷಿ ಕೊಡ್ತು ಅಂತ? ನಾನು ಏನೋ ಇಮ್ಯಾಜಿನೇಷನಲ್ಲಿ ಯಾವುದೋ ರಿಯಾಲಿಟಿ ಶೋ ಇರ್ಬೋದು ಅಂತ ಆಡಿಷನ್ ಕೊಟ್ಟರೆ ನನ್ನ ಮೆಳ್ಗ ಆಡಿಷನ್ ತನಕ ಹೇಳ್ಕೊಂಡು ಬರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಷ್ಟೇ. ಓಕೆ, ಅಪ್ಪ ಅಮ್ಮನ ಸಪೋರ್ಟು, ಟೀಚರ್ಸು, ಸ್ಟೂಡೆಂಟ್ಸು, ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ. ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಆ್ಯಂಡ್ ರೆಕಗ್ನೈಸ್ ಮಾಡ್ತಿದ್ದಾರೆ? ಈಗ ಮನೆಗೆ ಹೋಗಿದ್ರಾ, ಊರಿಗೆ ಹೋಗಿದ್ರಾ? ಹೋಗಿದ್ವಿ. ಅಲ್ಲಿ ನಮ್ಮ ಸ್ಕೂಲಲ್ಲೆಲ್ಲ ಆಲ್ ದ ಬೆಸ್ಟ್ ವಿಹಾನ್ ಅಂತ ಬಂದ್ಬಿಟ್ಟು ನಾನು 4th ಸ್ಟ್ಯಾಂಡರ್ಡಲ್ಲಿ ಭಗವದ್ಗೀತಾ ಟೆಸ್ಟ್ ಮಾಡೋಕ್ಕೆ ಹೋಗಿದ್ರೆ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಎಲ್ಲ ಬಂದುಬಿಟ್ಟು ಆಟೋಗ್ರಾಫ್ ಕೊಡು ಅಂತ ಅಂತಿದ್ರು. ಓ, ಸೂಪರ್ ಅಲ್ಲ? ಹೆಂಗೆ ಅನ್ನಿಸ್ತು ಅವರೆಲ್ಲ ಆಟೋಗ್ರಾಫು, ಫೋಟೋ ತೊಗೊತಿದ್ರೆ? ನಾನು ಒಳ್ಳೆ ಸೆಲೆಬ್ರಿಟಿ ಫೀಲ್ ಬರ್ತಿತ್ತು. ಹೌದಾ? ಯಾವ ಆ್ಯಕ್ಟರ್ ಅಂದರೆ ನಿಮಗೆ ತುಂಬ ಇಷ್ಟ? ನಾನು ಒಳ್ಳೆ ಡಾಕ್ಟರ್ ರಾಜ್ಕುಮಾರ್. ಅಣ್ಣವ್ರದ್ದು ಯಾವ್ದಾದ್ರು ಡೈಲಾಗ್ ಹೊಡಿತೀರಾ? ಹೇಳ್ತೀನಿ, ಹೇಳಿ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿದ್ಯೆ ಬೃಹನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯ ಮಕ್ಕಳ ಅಟ್ಟಾಸವನ್ನು ಸುಟ್ಟು ಆದಿತ್ಯನ ಅಟ್ಟಾಸವನ್ನು ಮಟ್ಟ ಹಾಕಿದ ಸಾಸಿ, ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾಜದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿ ಇಟ್ಟರೆ ಬೆಳೆಯುವುದು ಭೂಮಿ, ತಲೆ ಎತ್ತರೆ ಬೆಚ್ಚುವುದು ಬಾನು, ಕೈ ಎತ್ತರೆ ನಡುಗುವುದು ಸೃಷ್ಟಿ, ಚತುರ್ಮುಖನು ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಾಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ,
ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲವೆಂದರೆ ಛೈ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಇಂತಹ ದುರ್ವಿಧಿ, ಇಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದ್ಯಾವ ಶಕ್ತಿ ನನ್ನೆದುರು ನಿಂತು ಕಾಡುತ್ತಿದೆ? ಅದ್ಯಾವ ಶಕ್ತಿ ಪುತ್ರ ನನ್ನ ಶತ್ರುವನ್ನಾಗಿ ಮಾಡಿದೆ? ಅದ್ಯಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ? ಅದ್ಯಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತೆಗ್ಗಿಸುವಂತೆ ಮಾಡಿದೆ? ಅವನೇ, ಆ ದುಷ್ಟನೇ, ಆ ನನ್ನ ಕುಲಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲ್ಲವೆಲ್ಲವೋ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯಾಂತ ಆರಾಳವನ್ನು ಹೊಕ್ಕು ಅವನ ತಲೆ ಕೆಡಿಸಿ ಮನ ಬಂದಂತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತ ನಿಜವಾದ ಗಂಡೇ ನೀನಾಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪು ಅಲ್ಲ, ನಾನು ಹಿರಣ್ಯಕಶಿಪು ಅಲ್ಲ, ನಾನು ಹಿರಣ್ಯಕಶಿಪು ಅಲ್ಲ. ಮುಗೀತು. ಥ್ಯಾಂಕ್ ಯು. ಯಾರು ನಿಮ್ಮ ಮೆಂಟರು? ನಮ್ಮ ಮೆಂಟ್ರು ಸೂರ್ಯ ಕುಂದಾಪುರ. ಸೂರ್ಯಕುಂದಾಪುರ. ಹೆಂಗಿದೆ ಅವರ ನಿಮ್ಮ ಮತ್ತೆ ಅವ್ರ ಬಾಂಡಿಂಗ್ ಎಲ್ಲ? ಚೆನ್ನಾಗಿದೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿದೆ ಅವ್ರ ಬಾಡಿ ಲ್ಯಾಂಗ್ವೇಜು. ಶೋ ಅಲ್ಲಿ ನೋಡಿ ಫಸ್ಟ್ ಎಪಿಸೋಡಲ್ಲಿ ನಾನು ಮತ್ತು ಅವರು ಒಂಥರ ವಾಕಿಂಗ್ ಮಾಡ್ಕೊಂಡು ಹೋದ್ವಿ. ಎಸ್, ಈಗ ಫೈನಲಿ ಕರ್ನಾಟಕ ಜನತೆಗೆ ಏನು ಹೇಳ್ತೀರಾ? ಹಾಂ, ಕರ್ನಾಟಕ ಜನತೆಗೆ ಯಾವ ರೀತಿ ಸಪೋರ್ಟ್ ಮಾಡಿ ಅಂತೀರಾ? ಎಲ್ಲರಿಗೂ ಸಪೋರ್ಟ್ ಮಾಡಿ. ಮತ್ತು ನಾನು ಲೈಕ್ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ನನಗೆ ಓಟ್ ಹಾಕಿ. ನಾನು ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಕಮೆಂಟ್ ಹಾಕಿ ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.